ಇನ್ನೇನಾರು ಮಾಡೇನೈತಿ, ಮಾಡಿದ್ದು ಎಲ್ಲಿ ಉಳ್ದೈತಿ ಅಲ್ಲೋ. ನಿಜವಾದ ಸುಖ ಏನಾರ ಮಾಡಿರೋದು ಸಿಗುದಿಲ್ಲ, ರೆಡಿ ಇದ್ದದ್ದೈತಿ. ಅದು ತಿಳುವಳಿಕೆ ಮಾಡಿಕೊಂಡಾಗ ಅದರ ಫಲ ನಮಗೆ ಸಿಗ್ತೈತಿ. ಜ್ಞಾನದಿಂದ ಜ್ಞಾನಾದೇವತು ಕೈವಲ್ಯಂ, ಮುಕ್ತಿ ಅಥವಾ ಕೈವಲ್ಯ ಜ್ಞಾನದಿಂದ ಸಿಗ್ತೈತಿ ಹೊರತು ಏನಾರ ಮಾಡೋದ್ರಿಂದ ಸಿಗ್ತದೆ. ಒಂದಿಲ್ಲ ಒಂದು ಜನ ಒಂದಿಲ್ಲ ಕರ್ಮವನ್ನು ಮಾಡೇ ಮಾಡ್ತಾರಲ್ಲ, ಯಾರು ಆರಾಮದಾರ ಹೇಳ್ರಿ? ಹಂಗೆ ಬಡ್ಕೋತೈತಿ ಜನ. ಹಂಗೆ ಎಚ್ಚರ ಆದ ಕೂಲೆ ಹಂಗೆ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರ್ ನೋಡ್ಕೊಳ್ಳಿ. ಒಬ್ಬರ ಸುಖ ಹೊಂದಿದವರು ಜಗತ್ತಿನಾಗ ಏನಾರ ಜ್ಞಾನ ಒಂದನ್ನು ಬಿಟ್ಟು ಉಳ್ಕಿದ್ದು ಏನಾರ ಮಾಡಿದ್ರೆ ಸುಖ ಶಾಂತಿ ಸಿಗ್ತೈತಿ? ಏನು ಮಾಡಿದ್ರು ಸಾಧ್ಯ ಇಲ್ಲ. ಜ್ಞಾನವೇ ಮುಕ್ತಿಗೆ ಸಾಧನವೇನು, ನ ಅನ್ಯ ಪಂಥ ವಿದ್ಯೆ ಇದೆ ವಿದ್ಯತೆ ಐನಾಯ ಅಂತಾರೆ. ಬೇರೆ ದಾರಿನೇ ಇಲ್ಲ ಅಂತಾರೆ ಅದಕ್ಕೆ. ಜ್ಞಾನನ ಅದಕ್ಕೆ ಯಾವ ಜ್ಞಾನ? ನಿನ್ನ ನೀ ತಿಳಿಯೋದು. ಇದು ಭಾಳ ಕಠಿಣ ಐತಿ. ಅಂದಾಗ ಇದು ಆಗೊಂದು ಎಲ್ಲೋಬ್ಬರಿಗೆ ಸಾಧ್ಯತೆ ಅಂದಾಗ ಬಾಕಿ ಉಳ್ದೈತಿ. ಇದು ಏನಾರ ಮಾಡೋದು ಹಗರಾಗೈತಿ, ಸುಮ್ಮನೆ ಇದ್ದದ್ರ ಅನುಭವ ಮಾಡ್ಕೋದು ಭಾಳ ಕಠಿಣ. ಸುಮ್ಮನೆ ಇರಿಸ್ಬಿಡೋಲ್ಲ. ವಾಸನೆಗಳು ಜನ್ಮ ಜನ್ಮಾಂತರ ಮಾಡ್ಕೊತ ಬಂದ್ಬಿಟ್ಟೇವೆ. ಅದರಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಮಾಡಿರ ಸುಖ ಸಿಗ್ತೈತಿ, ನೋಡಿರ ತಿಂದ್ರ ಮೂಸಿ ನೋಡಿರ ಮುಟ್ಟಿರ ಸುಖ ಸಿಗ್ತೈತಿ ಅನ್ನೋ ವಾಸನೆಗಳು ಅವು ಆಳವಾಗಿ ಬೇರು ಬಿಟ್ಬಿಟ್ಟವು. ಈಗ ಒಂದಿಟ್ಟು ಏನಾರ ಒಂದು ಯಾವಾಗಾರ ಹೇಳಿರ್ಗುಲಿ ಆ ಸುಮ್ಮನೆ ಕುಂದಿರ್ತೈತೆ, ಮತ್ತು ಮೊದಲಿನ ಚಾಳಿನ ಮಾಡ್ತೈತಿ. ನೋಡ್ರಿ, ಹೇಳುವಾಗ ಸುಮ್ಮನೆ ತೆಪ್ಪಗ ಬೀಳ್ತದೆ, ಸುಮ್ಮನೆ ಹೌದು ಬಿಡಪ್ಪ ಅಂತ. ಮತ್ತೆ ಮರ್ತ ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತೆ ಮೊದಲಿನ ಚಾಳಿ ನಾನು ಹೋಗಿರೋದಿಲ್ಲ ಅದು ಒಳಗೆ. ಮತ್ತೆ ಚಿಗರು ಹೊಡ್ಯಾಕೆ ಚಾಲು ಆಕೈತಿ ಅಂಥ ವಾತಾವರಣಕ್ಕೆ. ಹೌದಿಲ್ಲ? ಎಲ್ಲ ಬಿಟ್ಟೇನಪ್ಪ ಇಲ್ಲಿ ಅಂತ ಇರ್ತೈತಿ. ಅದನ್ನು ಮಾಡೋದಿಲ್ಲ, ಇದನ್ನು ಮಾಡೋದಿಲ್ಲ, ಅದನ್ನು ನೋಡಿದ್ದನ್ನು ಮತ್ತೆ ಅಲ್ಲಿ ಹೋಗಿ ಕುಂದಿರ್ತೈತಲ್ಲ, ಚಿಗುರು ಹೊಡಿದಿಲ್ಲ ಅದು. ಜಡ ಬುದ್ಧಿ ಜಡಸಂಗ ಮಾಡ್ತೈತಿ ಅಂದ ಇದನ್ನು ಮಾಡಿದ್ದೆ ಯಾಕೆ, ಅದ್ಯಾಕೆ ಅದ್ರಂತೇಳಿ ಯಾಕೆ ಹೋಗ್ತೈತಿ? ಆ ವಾಸನ ಅವ ಕಳ್ಕೊಂಡವ ಅಲ್ಲಿ ಯಾಕೆ ಹೋಗ್ಕಂಡ್ರಿ? ಅವ ಅದನ್ನು ಕೇಳೋದನೇ ಇಲ್ಲ. ಅವ ಆ ಸುದ್ದಿ ಸಹಿತ ಕೇಳೋದಿಲ್ಲ. ಇದು ವಾಸನ ಐತೆ ಅಂತ ಅಲ್ಲಿ ಚಿಗುರು ಹೊಡಿತೈತಿ, ಸುಪ್ತ ರೀತಿ ಒಳಗಿರ್ತೈತಿ. ಅದು ಹೊರಗೆಲ್ಲ ನಾ ಬಿಟ್ಟೇನೆ ಅಂದ್ರೆ ಒಳಗೆಲ್ಲ ಎಳ್ಕೊಂಡು ಹೋಗಿ ಅಲ್ಲಿ ತೊಡ್ಗಕ್ಕೆ ಹಚ್ತೈತಿ. ಆ ಸಂಘದಾಗ ಬೆರ್ಗೆ ಹಾಕಿಸ್ತೈತೆ. ಅದೇ ಅದ್ರ ಗೊತ್ತು. ನಿಮ್ಗೆ ತಿಳಿದೈತೆ ಅನ್ನೋದ್ರ ಗೊತ್ತೇನಪ್ಪ? ಆ ಸಂಘದಿಂದ ಅವ ದೂರ ಇರ್ತಾನೆ, ಅವ ತಿಳಿದವ. ಇದು ಮತ್ತೆ ಹೋಗಿ ಅಲ್ಲೇ ಡೋಗ್ತೈತಿ ಅಂದ್ರೆ ಇದಕ್ಕೆ ತಿಳಿದಿಲ್ಲ ಅಂತ. ಮತ್ತೆ ಅದ್ರಾಗ ಹಿತ ಮತ್ತು ಅಲ್ಲೇ ಉಂಡು ನೀರು ಉಗುಳುದ್ರಾಗೆ ಬರೀ ಜಡಬುದ್ಧಿ ಜಡಸಂಗದಾಗ ಕಾಲು ಕಳಿತೈತೆ. ಅದ ಸುದ್ದಿಯಾಗ ಅಂದ್ರೆ ಇದು ಎಷ್ಟು ಜನ್ಮಕ್ಕೂ ಹೋಗುದಿಲ್ಲ ಅಂತಿತ್ತು. ನೀವು ಹಿತಾಹಿತ ತಿಳುವಳಿಕೆ ಆಗೈತಿ ಅನ್ನೋ ಹಿತವಿದ ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯೇ ಸೂಚನೆ. ಆ ವಿಷಯಿ ಜನರ ಸಂಘದಿಂದ ಅವು ದೂರ ಇರ್ತಾನೆ, ಜಡಬುದ್ಧಿ ಜಡಸಂಗದಿಂದ. ಅದನ್ನು ಸಂಪರ್ಕಕ್ಕೆ ಹೋಗುದು. ನಾವು ಏಕಾಂತವಾಗಿ ಇದ್ದು ಇದರ ಅಭ್ಯಾಸ ಮಾಡಿ ಅದನ್ನು ಖಾತ್ರಿ ಮಾಡ್ಕೊತಾನೆ. ಇಡೀ ವಿಶ್ವದ ಮಾನವರೆಲ್ಲ ಜಾಗ್ರಾವಸ್ಥೆ ಒಳಗೆ ಎಷ್ಟು ಸಂಕಟ ಪಡ್ಲಿಕ್ಕತ್ತಾರೆ ನೋಡ್ರಿ, ಆರಾಮಿರ್ಬೇಕಂತ. ಸಂಕಟ ತಯಾರು ಮಾಡ್ಕೋದು, ಮತ್ತು ಅದನ್ನು ಕಡಿಮೆ ಮಾಡ್ಕೊಳಕ್ಕೆ ಮತ್ತೊಂದು ಸಂಕಟ ಮಾಡೋದು. ಇದನ್ನ ಮಾಡಾತೇವಿಲ್ಲ. ಇದರಿಂದ ಬಿಡುಗಡೆ ಹೊಂದೋದು ಯಾವಾಗ? ಮುಕ್ತಿ ಯಾವಾಗ ನಿನಗೆ? ಸಂಕಟದಿಂದ ಬಿಡುಗಡೆ ಹೊಂದೋದನ್ನ ಮುಕ್ತಿ. ನಿರಂತರ ಸಂಕಟ, ಒಂದು ಸಂಕಟದಿಂದ ಮತ್ತೊಂದು ಸಂಕಟದಾಗ ಬಿದ್ದು ಹೊಳೆ ಆಡ್ತಾರೆ. ಮುಂಜಾನೆಯಿಂದ ಸಂಜೆ ತನಕ ಸಂಕಟದಾಗ ಬಿದ್ದು ಹೊಳೆ ಆಡೋದು ನೋಡ್ರಿ. ಎಲ್ಲ ಕೈ ಬಿಟ್ಟಾಗ ಆರಾಮ ಇರ್ತೈತಿ ಅನ್ನೋದು ಹೊಳಿವಲ್ದು ನಮಗೆ. ಏನು ಮಾಡಿರೂ ಲಾಭ ಇಲ್ಲ, ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗಪ್ಪ ಇದು ಅಂತ ಹೊಳಿಬೇಕಲ್ಲ. ಎಲ್ಲೋ ಒಬ್ಬ ಹೊಳಿತೈತಿ. ಇದು ನಾವು ಏನು ಮಾಡಾಕತ್ತೀವಿ, ಅದರಿಂದ ಏನಾಕೈತಿ ಅನ್ನೋದನ್ನು ಹೊಳ್ಳಿ ತಿರುಗಿ ಪರಿಶೀಲನೆ ಮಾಡಿದವ ಹೊಳಿತೈತಿ. ನಾವು ನೋಡೋದಿಲ್ಲ. ಹಂಗೆ ಮಬ್ಬನ್ಯಾಗ ಅದನ್ನು ಮಾಡಿರೋ ಸುಖ ಸಿಗ್ತೈತಿ. ವಿಚಾರ ಮಾಡೋಲ್ಲಿ ಹಂಗೆ ಹೊಂಟೇವಿ. ನಾಳೆ ಅದ್ರ ಫಲ ಉಣ್ಬೇಕಾಗಿ ಉಣ್ಣಾಕತ್ತೇವಿ ಈಗ. ಎತ್ತಾಗ ಹೊಂಟಿರಿ ನೋಡ್ಕೊಳ್ಳಿ. ಸುಖದಾಯಕವಾದಂಥ ಜೀವನ ಹೌದು, ಏನು ದುಃಖದಾಯಕ ಜೀವನ ನೋಡ್ಕೊಯ್ತು. ಇದ್ರ ಬೆನ್ನು ಹತ್ತೋದು, ವಿಷಯಗಳ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡೋದು ಸುಖದಾಯಕ ಜೀವನ ಹೌದನ ಇದು?
ಇದರಿಂದ ಸುಖ ಹೊಂದಿದವ್ರು ಅದಾರಣ ಜಗತ್ತಿನ ಇತಿಹಾಸದೊಳಗೆ ಒಬ್ರರ. ನಾವು ತಿಳ್ಕೊಂಬಿಟ್ಟೇವೆ ಹಿಂಗಿದ್ರೆ ನಾವು ಸುಖ ಸಿಗ್ತೈತಿ ನಮ್ಗಂತ. ಭಾಳಷ್ಟು ದುಡ್ಡು ಗಳಿಸಿ, ಭೂಮಿ ಸೀಮಿ ಗಳಿಸಿ, ಭಾಳಷ್ಟು ಉಣ್ಣಾಕ ತಿನ್ನಾಕ ನೌಕರಿ ಹಿಡಿದು, ಈ ವಿಷಯದಿಂದ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನುವಂಥ ಏನು ಕ್ರಮ ಅದ ಅಲ್ಲಿ. ಇದು ನಮಗೆ ಸುಖದೆಡೆಗೆ ಒಯ್ತೈತೆ, ದುಃಖದೆಡೆಗೆ ಒಯ್ತೈತೆ ನೋಡ್ಕೊರಿ. ಈ ಕ್ರಮದಿಂದ ಸುಖ ಹೊಂದಿದವ್ರು ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ನಾವು ಮಾತ್ರ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ನೀ ಏನಾರ ಕಂಡೇನ? ನೋಡಂಗಾರ ಕಂಡೇನಂದ್ರೆ ನೋಡಿ, ಇನ್ನು ಮ್ಯಾಗಾರ ಶಾಣೆ ಆಗಿನ. ಇಷ್ಟು ದಿನ ಆದದ್ದು ಗೊತ್ತಿಲ್ಲಲ್ಲೇ ಮಬ್ಬಿನಾಗ ಹೋದಿ ಇದ್ರ ಬೆನ್ನು ಹತ್ತಿ ಇದಕ್ಕಿದ್ದಂಗೆ ಇರುವುದಿಲ್ಲ, ತೋರಿಡಗ್ತಾವ ಜಗತ್ತಿನ ವಸ್ತುಗಳೆಲ್ಲ. ಅದರಿಂದ ವಿಮುಖ ಆಗಿ ಹಿಂದಕ್ಕೆ ಸರ್ಕೋ. ಅದರಿಂದ ಎಷ್ಟೆಷ್ಟು ಅದರಿಂದ ನೀ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ವಿಷಯದಿಂದ ವಿಮುಖ ಆದ ಅಂದರೆ ನಿನಗೆ ಹಿತ ಅದ. ಪೂರ್ಣ ನಿನಗೆ ಅದರ ಕೈ ಬಿಟ್ಟ ಪೂರ್ಣ ನಿನಗೆ ಆರಾಮ ಇರ್ತದೆ. ಏನು ಮಾಡಿ ನೋಡ್ಕೋ. ಏನು ಒಳಗೆಲ್ಲ ಇವನ್ನೆಲ್ಲ ಇಟ್ಕೊಂಡ ಮ್ಯಾಗ ಎಲ್ಲ ಹೇಳ್ತಾನೆ ಕೇಳ್ತಾನೆ ಎಲ್ಲ ಅಭ್ಯಾಸ ಯಾಕ್ರಿ? ಒಳಗಿಟ್ಕೊಂಡ್ರೆ ಅದು ಲಾಭ ತಗೊಳಕ್ಕಾಗಲ್ಲ. ಅದನ್ನು ನಿಜವಾಗಿ ಇದ್ರ ಲಾಭ ತಗೋಬೇಕಾಗಿತ್ತು ಅಂದ್ರೆ ಮನಸ್ಸ ಇದ್ರ ಬಗ್ಗೆ ತೊಡಗಬೇಕು. ಮನಸ್ಸಿನಾಗ ಇರೋದೊಂದು, ನಾವು ಹೊರಗೆ ಮಾತಾಡೋದೊಂದು ಅಂದ್ರೆ ಅದ್ರ ಲಾಭ ತಗೊಳಕ್ಕಾಗೋದು. ಏನು ನಿಜವಾಗಿ ಇದ್ರ ಲಾಭ ತಗೋಬೇಕಾಗ್ತದೆ ಮನಸ್ಸಿನಾಗ ಬರಬಾರ್ದು. ನೀವು ಏನು ಮನಸ್ಸಿನಾಗ ಇದ್ದದ್ದು ಅದು ಮಾತುಕತೆಗಳಲ್ಲಿ ಬರಬೇಕು. ನೀವು ಮನಸ್ಸಿನಾಗಿಂದ ಬರಬೇಕು. ಮನಸ್ಸಿನಾಗ ಬೇರೆ ಇರೋದೊಂದು, ಮಾತುಕತೆಗಳು ಆಡೋದೊಂದು ಅಂದ್ರೆ ಅದರಿಂದ ನಿನಗೆ ಹೀನ ಸ್ಥಿತಿ ಬರ್ತದೆ. ಏನು ನೂರಾರ ದೃಷ್ಟಿಗಳೇ ಏನಪ್ಪ ಅದ್ರಾಗದನಪ್ಪ ಅದನ್ನ ಮಾತಾಡ್ತಾನೆ. ಒಳಗೆ ಮಾತ್ರ ಒಳಗೆಲ್ಲ ಇದಾಗ್ತೈತಿ, ವಾಸನ ಆಸಕ್ತಿ ಹೋಗಿರೋದಿಲ್ಲ. ಅದಕ್ಕೆ ಡೋಂಗಿ ಅಂತಾರೆ. ಅದಕ್ಕೆ ಅದಿಲ್ಲ, ಬಿಡು ಬಾಹ್ಯದಳು ಡಂಬವ, ಮಾನಸದಳು ಎಡೆ ಬಿಡಿದ್ರು ಶಂಭು. ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಹೊರಗೆ ನೀ ಎಷ್ಟು ಏನು ಗೊತ್ತಿಲ್ಪ ಅನ್ನೋರಂಗಿದ್ರು ಒಳಗಿದ ಅಭ್ಯಾಸ ನಿನಗೆ ಇರಬೇಕು. ಅವು ನಿಜವಾದ ಸನ್ಯಾಸಿ. ಅವು ಅರಿ ಗೊತ್ತಿಲ್ಪ ಅನ್ನೋರಂಗೆ ಇರ್ತಾನೆ. ಅರಿಯದ ಮೂಢನ ಪರಿಯೋಳು ನಿಜವನ್ನ ತಿಳಿದವ ಜನರು ಕೂಡ ಹೇಳಕ್ಕೆ ಹೋಗೋದಿಲ್ಲ, ಬಡಾಯಿ ಮಾಡಕ್ಕೆ ಹೋಗೋದು. ನಾವು ಏನು ಅಜ್ಞಾನಿ ಹಂಗೆ ವರ್ತನ ಮಾಡ್ತಿರ್ತಾನೆ. ಇವ್ ಏನು ಗೊತ್ತೇ ಇಲ್ಲಪ್ಪ ಅನ್ನೋರಂಗೆ ಹಂಗಿರ್ತಾನೆ. ನಿಜವನ್ನು ತಿಳಿದವ ಏನು ನಾವು ಶಾನೆ ಅಂತ ತೋರ್ಸಕ್ಕೆ ಹೋಗೋದಿಲ್ಲ. ನಾವು ಜಗತ್ತಿಗೆ ಜನರ ಮೆಚ್ಚುಗೆ ಮಾಡಕ್ಕೆ ನಾವು ಮಾಡ್ತೇವಲ್ಲ, ಯಾತ್ರ ಹೇಳೋದು ಕೇಳೋದು ಮಾಡಿ ಉಪಯೋಗ ಇಲ್ಲ. ಮಾಸ್ತರ್ ಹೊಡಿಪ ಚಪ್ಪಳಿ ಹೊಡಿರಲ್ಲ ಅವ್ರು ಯಾಕ್ರಿ ಅಂಥವ್ರನ್ನ ಅದಕ್ಕೆ ಒಳ್ಳೆ ಹೊರಪ ಯಾಕ್ರಿ ಮಾಡೋದು ಏನು ಕೃತಿಗಳನ್ನ ಮಾಡೋದು. ಅಗದಿ ಹೊಡಿ ಚಪ್ಪಳಿ ಅಂತಾನೆ ಯಾಕ್ರಿ? ಮಾತಾಡಕ್ಕೆ ಒಳ್ಳೆ ಬಾಂಟ. ಮಾತಿನ ಜ್ಞಾನ, ತೂತಿನ ಗಡಿಗೆ ಪಾತಗರ ಸಂಘ ಅದಕ್ಕೂ ಬೇಡ ಅಂತ. ಮಾತಿನ ಜ್ಞಾನ ಅತಿ ಇದು ಒಳಗೆ ಆಂತರಿಕ ಪರಿಶುದ್ಧಿ ಆಗ್ಬೇಕಲ್ಲ. ಹೃದಯ ಪರಿಶುದ್ಧಿ ಆಗೈತೆ, ತ್ಯಾಗ ಮಾಡಿದಾಗ ಬರ್ತೈತಿ. ವಿಷಯ ವಾಸನೆಗಳೆಲ್ಲ ಹೋದಾಗ ಅಂತಃಕರಣ ಸ್ವಚ್ಛಕತಿ ಅಂದಾಗಿದ್ರ ಲಾಭ ತಗೊಳಕ್ಕೆ ಬರ್ತೈತಿ. ಒಳಗೆಲ್ಲ ಒಳಗಿಟ್ಕೊಂಡು ಕಾರ್ಯ ಇವನ್ನೆಲ್ಲ ಮ್ಯಾಗೆಲ್ಲ ಸ್ವಲ್ಪ ಮ್ಯಾಗಿದ್ರೆ ಮಾಡಿರ ಉಪಯೋಗ ಆಗೋದು. ಜನರು ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ಯವರೇ. ಜನ ಮೆಚ್ಚಿ ನಡೆಕೊಂಡರೆ ಏನುಂಟು ಲೋಕದಿ, ಮಣಕ್ಕಂಜಿ ನಡೆಯುವುದೇ ಚಂದ. ಮಣಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ ಗುರುಸಿದ್ದ ಮರೆಯಾದನ. ಸಮಾಧಾನ ಶಾಂತಿ ಕಳ್ಕೋತೀನಿ. ಜನರ ಮೆಚ್ಚುಗೆ ಎಂದೂ ಬಯಸಕ್ಕೆ ಹೋಗಬೇಡ. ಯಾಕೆ ಜನರ ವಿಷಯಾವಲಂಬಿ ಜಗತ್ತಿದು. ನಿನಗೆ ಅನುಕೂಲ ಆದ್ರೆ ಒಳ್ಳೆ ಹೊಗಳ್ತಾರೆ, ಪ್ರತಿಕೂಲ ಆದ್ರೆ ಹೊಳ್ಳೆ ನೋಡೋದು. ಎಂದೂ ಜನರ ಅದನ್ನು ಅಪೇಕ್ಷೆ ಇಟ್ಕೊಳಕ್ಕೆ ಹೋಗಬೇಡ. ಜನರ ಮೆಚ್ಚುಗೆ ಪಡ್ಕೋಬೇಕು. ಜಗತ್ತೆಲ್ಲ ಮಚ್ಚಲೆ ಹೊಡಿವಲ್ರು ಹೋಗಂದ್ರೆ ಹುಚ್ಚೂರ ಕಡೆಯಿಂದ ಹೌದು ಅನ್ಸ್ಕೋದು ಬೇಕಾಗಿಲ್ಲ. ಶಾಣ್ಯಾರ ಹೌದು ಅನ್ಬೇಕು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು ಹಂಗಿರ್ಬೇಕು. ನಾವು ಶಾಣ್ಯಾರ ಹೌದು ಅನ್ಬೇಕು. ನಾವು ಹಂಗೆ ನಮ್ಮ ಆಚರಣೆ ಇರಬೇಕು ಅಂತ. ನೀವು ಒಳಗೊಂದು ನಮೂನಿ, ಹೊರಗೊಂದು ನಮೂನಿ, ಅದು ಉಪಯೋಗ ಏನು ಅವು ಒಳಗೆ ಅಂತಃಕರಣ ಪರಿಶುದ್ಧಿ ಇತ್ತಂದ್ರೆ ಕೃತಿಗಳು ಒಳ್ಳೇದು ನಡೀತಾವೆ. ಒಳಗೆ ಹೊರಗೆ ಒಂದಾಗಿರ್ಬೇಕು. ಏನು
ಅಂದಾಗ ನಮಗಿದು ಅನುಭವ ಬರ್ತೈತಿ. ಏನು ಆರಾಮ್ ಬೇಕಾದವ ಯಾವಾಗಲೂ ಆರಾಮಿನ ಭಾವದಾಗ ಇರಕ್ಕೆ ಕಲಿಬೇಕು ನೋಡ್ರಿ. ಏನು ಆರಾಮಂತ ಏನಾರ ನೆನಪು ಮಾಡ್ಕೊಂಡ್ರೆ ಆರಾಮ್ ಇರ್ತೈತೇನ? ಅಪ್ಪ ಅವರು ಮೂರು ದಿವಸ ಯಾವಾಗಲೂ ಆರಾಮಿನ ಭಾವದಾಗ ಇರ್ತಿದ್ರು. ಏನು ಊಟ ಉಪಚಾರ ಏನು ನಡೀತಿದ್ದಿಲ್ಲ. ಏನು ಶಿವಾನಂದ ಅಜ್ಜ ಅವರು ಸಮಾಧಿ ಸ್ಥಿತಿ ಒಳಗೆ ಮೂರು ದಿನ ಉತ್ಥಾನ ಹಾಕಿದ್ದಿಲ್ಲ. ಊಟ ಉಪಚಾರ ಎಲ್ಲ ಬಂದು ತನ್ನಿಂದ ತಾನು ಉತ್ಥಾನ ಆಗ್ಬೇಕಾದ್ರೆ ಗಾಢ ಆತಂದ್ರೆ ಅದು ಏರ್ತಾ ಇರೋ ಕಾಲಕ್ಕೆ ಇಳಿತಾ ಇರೋ ಕಾಲಕ್ಕೆ ಯಾರ ಎಬ್ಸಿದ್ರೆ ಹೇಳ್ತಾರೆ ಉತ್ಥಾನಕ್ಕೆ. ಅದು ತಾನ ಗಾಢ ಆತ ಅಂದ್ರೆ ಯಾರು ಎಬ್ಸಿದ್ರು ಹೇಳಿಲ್ಲ. ತನ್ನಿನ ಪರರಿಂದ ಎಚ್ಚತ್ತವನು ಮುನ್ನಿನ ಪರಿಯೋಳು ವ್ಯವಹರಿಸುವನು ಅಂತ. ಅದು ತನ್ನಿಂತಾನ ಎಚ್ಚರ ಆಗ್ಬೇಕು ಗಾಢ ಆತಂದ್ರೆ. ಹಿಂಗೆ ಇಳಿತಾ ಇರೋ ಕಾಲಕ್ಕೆ ಏರ್ತಾ ಯಾರ ಎಚ್ಚರ ಮಾಡಿರ್ತಾನೆ ಎಚ್ಚರ ಹಾಕ್ತಾನೆ. ಅಥವಾ ಅದ್ಲೇನು ವ್ಯವಹಾರದಾಗ ತೊಡಗ್ತಾನೆ. ಎಚ್ಚರಿಕೆ ಅಂದ್ರೆ ಏನು? ಒಂದಿಲ್ಲ ಒಂದು ಉದ್ಯೋಗನ ಹೌದಿಲ್ಲ ಅದು. ಇನ್ನು ಬಾಳೆ ಎಲ್ಲ ಎಚ್ಚರಿಕೆಗೆ ಹೌದಿಲ್ಲ. ಈ ಬಾಳೆ ಏನು ಹಿತ ಕೊಡ್ತೀನಿ? ಎಚ್ಚರಿಕೆಯಾಗಿ ಒಂದಿಲ್ಲ ಒಂದು ಏನಾರು ಮಾಡಿ ಏನು ಸುಖ ಹೊಂದಿದೆ? ಎಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮ ಹೆಂಗೆ ಬಿಡ್ಲಿ ಅಂತ ನೀನು ಹೊರಗೇನು ಮಾಡಲಿಲ್ಲ ಅಂದ್ರೆ ಒಳಗರಗೆ ಮಾಡ್ತಿರ್ತಾನೆ ನಾವು ಗದ್ದಲ. ಒಳಗರ ಗದ್ದಲ ಮಾಡ್ತಿರ್ತಾನೆ, ಮನಸ್ಸಿನಾಗೆ ಕರ್ಮಗಳನ್ನು ಮಾಡ್ತಿರ್ತಾನೆ. ಏನು ನಿರಂತರ ಇದರ ಸಂಬಂಧ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅನಾತ್ಮದ ಸಂಬಂಧವನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನ ನಿರಂತರ ನಡಿಬೇಕಿದೆ. ಈ ಮೂರು ಅವಸ್ಥೆಗಳಲ್ಲಿ ನಂದು ಏನೂ ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ನೋಡಿರ್ತಾರೆ. ಇವು ಎಂದೆಂದು ಇದು ಬರದಂಗೆ ಮಾಡ್ಕೋಬೇಕು. ಮೂರು ಅವಸ್ಥೆಗಳ ತೋರಲಿ ಅದೇ ಅಡಗಿಸುವಂದ. ನಿಮಗೆ ಬೇಕಾದದ್ದು ನಿಮ್ಮೊಳಗೈತಿ. ಅದರೊಳಗೆ ನಿಮ್ಮನ್ನು ಬಿಟ್ಟು ಅಂಡಿಮಾಗಿ ಹುಡುಕಿರ ಅದು ಸಿಗೋದಿಲ್ಲ. ನಿಮ್ಮನ್ನು ಬಿಟ್ಟು ಎಲ್ಲಾರ ಐತೆನ? ಐತೆನ್ನೋ ತಪ್ಪು ತಿಳುವಳಿಕೆ ಏನೈತಲ್ಲ, ಇದು ನಮ್ಮನ್ನು ತೇಕಾಕಚ್ಚಿತ್ತು. ನಮಗೆ ಬೇಕಾದದ್ದು ನಮ್ಮಲ್ಲೇ ಐತಿ. ನಮ್ಮಲ್ಲೇ ಇದ್ದದ್ದನ್ನು ನಾವು ಹೊಂದಾಕಿ ಏನು ಮಾಡಬೇಕಾಗೈತಿ? ಏನೂ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಇದ್ದದ್ದನ್ನು ಸುಮ್ಮನೆ ಅದನ್ನು ಅನುಭವಿಸ್ಬೇಕಾಗೈತಿ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ಅನುಭವಿಸ್ಬೋದು ಅಷ್ಟೇ ಕೆಲಸ. ಏನೂ ಮಾಡೋ ಅವಶ್ಯಕತೆ ಏನಿಲ್ಲ. ಆರಾಮ್ ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಾರ ಐತೆನ? ಮತ್ತೆ ಏನು ನಿಮ್ಮಲ್ಲೇ ಐತವ? ದಿನನಿತ್ಯ ನಾವು ಎಲ್ಲಿ ಅನುಭವ ಮಾಡ್ತೇವೆ ಆನಂದದ ಅನುಭವ? ನಿಮ್ಮೊಳಗೆ ಅನುಭವಿಸ್ತಿರಲಿಲ್ಲ. ಇದು ಹೆತ್ತಿದಾಗ ಆರಾಮಿರಕ್ಕೆ ಎಲ್ಲಾರು ಹೋಗಿದ್ದೇನೆ? ಎಲ್ಲಿ ಇಲ್ರಿ. ನಿದ್ದೆ ಮಾಡಕ್ಕೆ ನಿನ್ನೊಳಗೆ ನೀ ಮಾಡ್ತಿಲ್ಲೋ, ವಿಶ್ರಾಂತಿ ಹೊಂತಿಲ್ಲೋ ಅಲ್ಲಿ ಎಲ್ಲ ಕೈ ಬಿಟ್ಟು ತಾತ್ಪೂರ್ತಿಕ ಹೊಂತಿ ಗೊತ್ತಿಲ್ಲೇ ಅಜ್ಞಾನದೊಳಗೆ ಆರಾಮಿರ್ತೀವಿ. ಇಲ್ಲಿ ತಿಳಿದ ಹೊಂದಬೇಕಾಗೈತಿ. ನಾನಾ ಅದೇನನ್ನು ತಿಳುವಳಿಕೆ ಒಳಗೆ ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಹೌದಪ್ಪ, ಹೌದು, ನೀನೇ ದೇವರು. ಅವಾಗ ನೀನ ಆನಂದ ಸ್ವರೂಪ ಇದ್ದೇನು ನಿನಗೆ ಹೊಳಿತೈತಿ. ತಿಳುವಳಿಕೆಯಿಂದ ಇದ್ರೆ ಅದು ಶಾಶ್ವತ. ತಿಳಿಯಲೇ ತಾತ್ಪೂರ್ತಿಕ. ಅಜ್ಞಾನ ಆನಂದ ಅದು. ಇದು ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದಬೇಕು. ಎಚ್ಚರಿದ್ದ ಆನಂದದ ಅನುಭವದ ನಮ್ಮೊಳಗೆ ನಾವು ಉಳ್ಕೋಬೇಕಾಗಿದೆ. ನನಗೆ ಬೇಕಾದ ನನ್ನಲ್ಲೇ ಐತೆ ಅನ್ನೋದು ನಮ್ಗೆ ಒಮ್ಮೆ ಖಾತ್ರಿ ಆಯ್ತಂದ್ರೆ ಅನ್ಯದ್ರಾಗ ಹುಡುಕೋದೆಲ್ಲ ತಪ್ತೈತೆ, ತೇಕೋದೆಲ್ಲ ತಪ್ತೈತೆ ನೋಡ್ರಿ. ಸುಳ್ಳ ಕಷ್ಟಪಡ್ತೀವಿ ಇಲ್ಲದಲ್ಲಿ ಹುಡುಕಿನಿ ಅನ್ಯದ್ರಾಗ. ನನ್ನಲ್ಲೇ ಐತೆ ಅನ್ನೋದನ್ನ ಬಿಟ್ಟು ಅನ್ಯದ್ರಾಗ ಹುಡುಕ ಸುಳ್ಳ ದಣಿತಿ ಕೆಲಸ ಇಲ್ಲ. ನೀನ ಅದಾದಿ ಅನ್ನೋದು ಅನುಭವದಿಂದ ನೋಡ್ಕೊ. ಆನಂದ ಹೊಂದಬೇಕಂದ್ರೆ ನಾವು ನೀ ಯಾರು ಮೊದಲು ನೋಡ್ಕೊ. ಆನಂದ ಸ್ವರೂಪ ನೀ ಆನಂದ ಅಲ್ಲ ಆದ್ರೆ ಅನ್ಯದ್ರಾಗ ಹುಡುಕಾಕೋ. ನೀನು ಆನಂದ ಸ್ವರೂಪ ಇದ್ದ ಅನ್ಯವಾಗಿ ಐತೆ ಅಂತ ಅನ್ಯದ್ರ ಬೆನ್ನು ಹತ್ತೈತೆ ಅಂದ್ರೆ ಭ್ರಮ ಆಗೈತೆ ನಿನಗೆ. ನೀ ಕೊಡೋಯಪ್ಪ ತಾನ ಸಾವುಕಾರದಾನ ಮಂದಿ ಕೇಳಕ್ಕೆ ಹೋಗೈತಿ ಭಿಕ್ಷುಕರಂಗ.
ಕೇಳೋ ಕೆಲಸ ಏನೈತೋ ನೀನ ಅದೀಯೋ, ನಿನಗೆ ಬೇಕಾದದ್ದು ಶ್ರೀಮಂತ ಇನ್ನ ಇಲ್ಲಿ ಸಾಕಷ್ಟು ಐತಿ, ಮಂದಿಗೆ ಬಾಯಿ ತಕೊಂಡು ಅಡ್ಡಾಡ್ತಿಲ್ಲ. ಬೇಡ್ಕೋತಾನ, ಯಾರು ಕೊಡ್ತಗೊಳ್ತೀನಿ ಸುನ, ನಿನ್ನಲ್ಲಿ ಇದ್ದದ್ದು ಅನ್ಯದ್ರ ಯಾರು ಕೊಡ್ಬೇಕು? ನಿನ್ನೊಳಗೆ ಇದ್ದದ್ದು ನೀನ ನೋಡ್ಕೊಂಡ ಅದನ್ನು ಅನುಭವ ಮಾಡ್ಕೊಂಡು ತೃಪ್ತಿ ಹೊಂದಬೇಕಾಗಿತ್ತು. ಏನು ಜ್ಞಾನ ಮಾಡ್ಕೊಂಡಾಗ ಆಕೈತಿದ ಜ್ಞಾನ. ಅಜ್ಞಾನದೊಳಗೆ ಅನ್ಯಥಾ ತಿಳುವಳಿಕೆ ಒಳಗೆ ಏನಾರು ಮಾಡ್ಕೋತ ಕೂತ್ರ ತೃಪ್ತಿ ಎಲ್ಲಿ ಇರ್ಬೇಕು? ಅದಕ್ಕೆ ಅನ್ಯಥಾ ತಿಳುವಳಿಕೆಯನ್ನು ಮಾಡಿಕೊಂಡ ಜ್ಞಾನ ಮಾಡ್ಕೊಂಡಾಗ ನಿನಗೆ ತೃಪ್ತಿ. ಆ ತಿಳುವಳಿಕೆ ಕಳ್ಕೊ, ಅದನ್ನ ಅನ್ಯಥಾ ತಿಳುವಳಿಕೆಯನ್ನು ನಾಶ ಮಾಡ್ಕೊ. ಅದಕ್ಕೆ ಜೀವಭಾವ ಅಂತ. ಅನ್ಯ ಭಾವನೆಯನ್ನು ಅನ್ಯಥಾ ತಿಳುವಳಿಕೆ ಒಳಗಿದ್ದದ್ದ ಜೀವ. ಅದನ್ನು ಕಳ್ಕೊಂಡಾಗ ಯಥಾರ್ಥ ಜ್ಞಾನ ನಿನಗೈತಿ. ಏನು ಜಾಗ್ರಾವಸ್ಥೆ ತಪ್ಪಿಸ್ಬೋದು ಒಂದೇ ನಮ್ಮ ಕೆಲಸ ನೋಡ್ರಿ. ಅದ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಯಾವ ಮಠಮಾನ್ಯದವ್ರು ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡದಾರ ಹೇಳ್ರಿ? ಇಲ್ಲೇ ಹುಡುಕ್ಯಾಡ್ದದ್ದು ಎಚ್ಚರಿಕೆ ಒಳಗೆ ಬಂದಿಲ್ಲ. ಏನು ಸಿಕ್ತೀನಿ ನಿನಗಿದ್ರಾಗ? ಇಷ್ಟು ಎಚ್ಚರಿಕೆ ಒಳಗೆ ಅದಾವ. ಶರೀರ ಬಿಡು ಮಠ ಎಷ್ಟು ಎಚ್ಚರಿಕೆಗಳನ್ನು ಕಳೆದಿ, ಯಾವ ಎಚ್ಚರಿಕೆ ನಿನಗೆ ಹಿತ ಕೊಟ್ಟೈತಿ? ಇನ್ನೂ ಹೊಳೆವಲ್ದ ನಿನಗೆ? ಇದ್ರಾಗ ಸಿಗ್ತೈತಿ ಅನ್ನೋ ಬುದ್ಧಿ ಇನ್ನೂ ಹೋಗ್ವಲ್ದು ನಿನಗೆ. ಇಷ್ಟು ಎಚ್ಚರಿಕೆಗಳನ್ನು ಕಳೆದಿ, ಆಯುಷ್ಯ ಹುಟ್ಟಿದಂದಿನಿಂದ ಎಷ್ಟು ಎಚ್ಚರಿಕೆಗಳನ್ನು ಕಳೆದಿ, ಯಾವ ಎಚ್ಚರಿಕೆ ಅವಸ್ಥೆ ನಿನಗೆ ಹಿತ ಕೊಟ್ಟೈತೆ? ನಂದೇನೂ ಕೆಲಸ ಇಲ್ಲಪ್ಪ, ಇನ್ನು ಎಚ್ಚರಿಕೆ ಒಳಗೆ ಹುಡುಕೋದು ಲಾಭ ಇಲ್ಲ ಅಂತ ಯಾವ ಹೊಳೆದೈತಿ? ಅಲ್ಲಿ ಎಲ್ಲಿಯೋ ಒಬ್ಬ ಹೊಳೆದ್ರೆ ಹೊಳಿಬೇಕು ವಿಚಾರವಂತ. ಏನು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ. ಏನು ನಂದೇನೂ ಕೆಲಸ ಇಲ್ಲ, ಎಚ್ಚರಿಕೆ ಒಳಗೆ ಅನ್ನವನ ಕೆಲಸ ನೋಡ್ರಿ. ಯಾವ ಮಠ ಮಾನ್ಯದವ್ರು ಅದಾರ ಹೇಳ್ರಿ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡ? ತನ್ನ ನಿಜದ ಎಚ್ಚರಿಕೆ ಒಳಗಿರೋರು ಯಾರಿದ್ದಾರೆ? ಇದನ್ನು ಅವಲಂಬನೆ ಮಾಡ್ಕೊಂಡ ಅದೇವು ನಾವೆಲ್ಲ. ಇದ ಸುಖ ಕೊಡ್ತೈತೆ, ಇದು ದುಃಖ ಕೊಡ್ತೈತೆ ಅನ್ನೋದು ಹೊಳಿಬಲ್ದು. ಎಚ್ಚರಿಕೆ ಅವಸ್ಥಾ ದುಃಖದಿಂದ ತುಂಬ್ಯದ ಜಗತ್ತನ. ಹೌದಿಲ್ಲ? ಜಗತ್ತಿನ ಭಾವ ಎಚ್ಚರಿಕೆ ಅಂದ್ರೆ ಜಗತ್ತಿನ ಭಾವ. ಬುದ್ಧ ಕಂಡು ಹಿಡದ ಜಗತ್ತು ದುಃಖದಿಂದ ತುಂಬ್ಯದ. ಈ ಎಚ್ಚರಿಕೆ ಅವಸ್ಥಾ ಯಾರಿಗೆ ಸುಖ ಶಾಂತಿಯನ್ನು ಕೊಡುವುದಿಲ್ಲ, ಏನು ಮಾಡಿದ್ರು ಸುಖ ಸಿಗುವುದಿಲ್ಲ ಅನ್ನೋದನ್ನ ಅಂಥ ವಿಚಾರವಂತರು ಕಂಡು ಹಿಡಿದು ಬುದ್ಧನಂಥವ್ರು ಅನೇಕರಾಗ್ಯಾರ ಈ ಭೂಮಿ ಮ್ಯಾಗ, ಜಗತ್ತಿನವ್ರು. ಅಜ್ಜವ್ರಂಥವ್ರು, ಮಹಾತ್ಮರಾದವರೆಲ್ಲ ಅದನ್ನ ಮಹತ್ತರವಾದಂಥದ್ದನ್ನು ಹೊಂದಿದ್ರಿಲ್ಲ. ಅದಕ್ಕೆ ಮಹಾತ್ಮರು ಅನಿಸ್ಕೊಂಡವ್ರು. ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನು ಯಾರು ಕಂಡುಕೊಂಡಿರ್ತಾರೆ ಅವರಿಗೆ ಮಹಾತ್ಮರು ಅಂದರು. ನಾವು ಹಾಳಾಗಿ ಹೋಗುದ್ರ ಬೆನ್ನು ಹತ್ತೀವಿ, ತೂರಿಡುವುದ್ರ ಬೆನ್ನು ಹತ್ತಿ ಅದನ್ನೇ ಅದ್ರ ಬೆನ್ನು ಹತ್ತಿ ಸುಖ ಅಂದು ಹೊಂದವನಿ. ಕೆಟ್ಟ ಹೋಗುವ ವಸ್ತುಗಳು, ಸಾಮಾನುಗಳ ಬೆನ್ನು ಹತ್ತಿ ಅವುಗಳಲ್ಲಿ ಸುಖ ಐತೆ ಅಂತ ಯಾರು ಹೇಳಿದ್ರು ನಿಮಗೆ? ನೀವೇ ಕಲ್ಪಿಸ್ಕೊಂಡಿರಿ. ಜಗತ್ತಿನ ವಸ್ತುಗಳಲ್ಲಿ ಸುಖ ಐತೆ ಅಂತ ಯಾರ ಬಂದು ಮಣಿಮುಟ್ಟ ಹೇಳಿದ್ರೆ ನಿನಗೆ ಇವನು ಗಳಿಸು ಸುಖ ಕೊಡ್ತಾವಂತ? ಅವು ಸುಖ ಕೊಟ್ಬಿಟ್ಟಿದ್ರೆ ಮತ್ತೆ ಯಾಕೆ ದುಃಖ ಹೊಂದಾಕತಿ? ಸುಖದಿಂದ ಇರ್ಬೇಕಾಗಿತ್ತಲ್ಲ. ಎಲ್ಲರೂ ಅದನ್ನು ಗಳಿಸಿದವ್ರು ಭಾಳ ಮಂದಿ ಅದಾರ. ಯಾಕ್ರಿ? ಹೆಣ್ಣು ಗಳಿಸಿದವ್ರು ಅದಾರ, ಹೊಣ್ಣು ಗಳಿಸಿದವ್ರು ಅದಾರ, ಮಣ್ಣು ಗಳಿಸಿದವ್ರು ಅದಾರ, ಅಧಿಕಾರ ಗಳಿಸಿದವ್ರು ಅದಾರ. ಯಾಕ್ರಿ? ಎಲ್ಲ ಮಾನ ಮರ್ಯಾದೆ ಗಳಿಸಿದವ್ರು ಅದಾರ. ಆರಾಮ್ ಇರ್ಬೇಕಾಗಿತ್ತು ಇವನ್ನೆಲ್ಲ ಮಾಡ್ಕೊಂಡ. ಅದರಿಂದ ತೃಪ್ತಿ ಐತೇನೋ ನೋಡ್ಕೊಂಡು. ಎಷ್ಟು ಗಳಿಸಿರ ಏನಾಗಬೇಕು? ಎಷ್ಟು ತಿಂದ್ರ ತಿನ್ನೋದ್ರಿಂದ ಐತೇನೋ, ನೋಡೋದ್ರಿಂದ ಐತೋ, ಮೋಶಿ ನೋಡೋದ್ರಿಂದ, ಮುಟ್ಟೋದ್ರಿಂದ ಐತೋ. ತೃಪ್ತಿ ಅನ್ನೋದು ಅದರಿಂದ ತೃಪ್ತಿ ಆಕೈತಿ. ಯಾವ ಇಂದ್ರಿಯ ಸಂಪರ್ಕ ಭೋಗ ನಿನಗೆ ಹಿತ ಕೊಟ್ಟೈತಿ ಹೇಳು? ಅದರಾಗ ಗಟ್ಟಿ ಆಗ್ಬಿಟ್ಟೈತಿ. ನಮಗೆ ಇಂದ್ರಿಯ ಸಂಪರ್ಕ ಭೋಗ ಸುಖ ಕೊಡ್ತೈತಿ ಅನ್ನೋ ತಪ್ಪು ತಿಳುವಳಿಕೆನ ನಮ್ಮನ್ನು ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ಹಚ್ಚೈತಿ. ಅದು ಹೆಚ್ಚಾಕಂತ ಹೊಕ್ಕೈತಿ. ಅದನ್ನ ಮಾಡಿದಂಗ ತಿನ್ನೋದ್ರಿಂದ ತಿನ್ನೋನು ಆಶೆ ಕಡಿಮೆ ಆಕೈತೇನ್ರಿ? ನಮ್ಮನ ಮನಿಪ್ಪ, ಇವತ್ತೊಂದು ನಮೂನಿ ಬೇರೆ, ನಾಳೆ ಒಂದು ನಮೂನಿ ಬೇರೆ, ಮುಂಜಾನೆ ಒಂದು ನಮೂನಿ, ಸಂಜೆ ಇದ ಒಳ್ಳೆ ದಿನ. ಇವತ್ತಿದ್ದ ಸಂಜಿಕಿಲ್ಲ, ಮತ್ತೆ ನಮೂನಿ ತಿನ್ನೋದು. ಅದ್ರಾಗ ಬೇರೆ ಬೇರೆ. ಯಾಕ್ರಿ? ತಿನ್ನೋದ್ರಾಗು ನಮೂನಿ, ನೋಡೋದ್ರಾಗು ರೂಪ ಬೇರೆ, ಇದು ಡ್ರೆಸ್ ಬೇರೆ ಮಾಡಿದನು. ಹೌದಿಲ್ಲ? ಬೇರೆ ಚೇಂಜ್ ಮಾಡ್ಬೇಕು. ಅಂದಾಗ ಇದು ಎಂಜಾಯ್ ಮಾಡಕ್ಕೆ ಬರ್ತೈತಪ್ಪ, ಚೇಂಜ್ ಮಾಡೋದು ಅದನ್ನಂತ.
ಅದ್ರಾಗ ತಿನ್ನೋದ್ರಾಗ ನೋಡೋದ್ರಾಗ ಮೂಸಿ ನೋಡೋದ್ರಾಗ ಈ ಶೇಂಟ್ ಬೇರೆ 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 ನಮೂನಿ ಶೇಂಟು. ಗಾಯನ ಈ ರೆಕಾರ್ಡ್ ಬೇರೆ ಬೇರೆ ರೆಕಾರ್ಡ್ ಹಾಕಿ ಮತ್ತೆ ಹೌದಿಲ್ಲ. ನೋಡ್ಬೇಕನ್ನೋ ಹಂಗ ಚಂಚಲ ಬುದ್ಧಿ. ಸ್ಪರ್ಶ ಈ ಹುಡುಗಿ ಬೇಡ ಮತ್ತೊಂದು ಹುಡುಗಿ ನೋಡೋನು, ಮತ್ತೊಂದು ಹುಡುಗನ ನೋಡೋನು, ಅದು ಹಂಗ ಹೌದಿಲ್ಲ. ಅದು ಚಂದ ಇದಾದ ಕೂಡಲೇ ಹಳೇದ ಮತ್ತೊಂದು ನೋಡಿದ್ರೆ ಚಂದ ಕಾಣುತ್ತೆ ಹೌದಿಲ್ಲ. ಮನ್ಯಾನ ಹೆಂಡತಿ ನೋಡಿ ನೋಡಿ ಅದು ಕುಡ್ಡಿ ಯಾಕ್ರಿ ದಿಟ್ಟಿಸಿ ನೋಡಿದ್ರೆ ಕುಡ್ಡಿ ಆಗಿರ್ತೈತಿ. ಮತ್ತೊಬ್ಬರು ನೋಡಿ ಅದಕ್ಕಿಂತ ಇದು ಚಂದ ಇತ್ತಲ್ಲ ಇದನ್ನ ಮಾಡ್ಕೊಂಡಿರ್ ಚಲೋ ಆಕಿತ್ತು ನನಗಂತ ಹೌದಿಲ್ಲ. ಅದನ್ನ ಮಾಡ್ಕೊಂತ ಹೋಗುದು. ಮದುವೆ ಯಾಕೆ ಮಾಡ್ಕೋಬೇಕು? ಒಂದು ಗಾದಿ ಮಾತು ಹೇಳ್ತಾರೆ, ಇಫ್ ಐ ಗೆಟ್ ಫ್ರೆಶ್ ಮಿಲ್ಕ್ ಎವ್ರಿ ಡೇ ವೈ ಶುಡ್ ಐ ಕೀಪ್ ಎ ಕೌ ಅಂತ. ದಿನಾ ಆಕಳ ಹಾಲು ಸಿಗ್ತಿದ್ರು ಅಂದ್ರೆ ಹಾಲು ಸಿಗ್ತಿದ್ರೆ ಆಕಳ ಯಾಕೆ ಕಟ್ಟಬೇಕಪ್ಪ, ಹೈನ ಯಾಕೆ ಮಾಡ್ಬೇಕು? ಅದೇ ಯಾವ ಹೇಳ ನಾನು ಹೌದಿಲ್ಲ. ದಿನ ಸಿಗ್ತಿದ್ರು, ದಿನ ಒಂದೊಂದು ಹುಡುಗಿ ಸಿಗ್ತಿದ್ರು, ಮದುವೆ ಯಾಕೆ ಮಾಡ್ಕೋಬೇಕು? ಯಾಕ್ರಿ? ನಮ್ಮನೆ ಚೇಂಜ್ ಮಾಡೋದಪ್ಪ, ಎಂಜಾಯ್, ಇದ ಜೀವನ. ಇದನ್ನು ಮಾಡಿದ್ರೆ ಸುಖ ಸಿಗ್ತೈತೆ ನಿನಗೆ? ಎಲ್ಲರೂ ಮಾಡ್ಯಾವ ಏನಾಗ್ಯಾರ ನೋಡ್ಕೋ, ಅದ್ರ ಬಗ್ಗೆ ಅದ್ರ ಪರಿಣಾಮ ಏನಾಗೈತಿ ಕೊಟ್ಟೈತೇನ ಅದು? ಹಂಗಾಗಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಅದಕ್ಕೆ ಇಂದ್ರಿಯಗಳ ಮಜಾ, ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಹಿತ ಕೊಟ್ಟೈತೆ ನೋಡ್ಕೊ. ಈ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಅನ್ನುವಂಥ ಮಾತು ಯಾವಾಗ ಹೊಳಿಬೇಕ್ರಿ ಯಜಮಾನ್ರಿ ಇದಂತಿದ್ರು ಅಜ್ಜ. ದುಃಖ ರೂಪ ಐತಿ ಅಂತ ತಿಳಿದವ. ನತೇಶು ರಮತೆ ಬುಧಃ. ನತೇಶು ಅಂದ್ರೆ ತಿಳಿದವ, ಅದನ್ನ ಇದನ್ನ ಮಾಡಿದವ, ಗೊತ್ತಾದವ, ಅದ್ರಾಗ ತುಡುಗಕ್ಕೆ ಹೋಗುದಿಲ್ಲ ಅವ. ಬುದ್ಧಿವಂತ, ಬುದ್ಧಿ ನತೇಶ್ವರ ರಮತೆ ಬುಧ ಅಂದ್ರೆ ತಿಳಿದವ, ವಿವೇಕವಂತ. ಅದ್ರಾಗ ರಂಸಕ್ಕೆ ಹೋಗುದಿಲ್ಲ ನಾವು. ಅದನ್ನ ಯಾಕೆ ಮಾಡಕ್ ಹೋಗ್ತಾನೆ? ನಾವು ಗೊತ್ತಿಲ್ಲದ ಪಸಿಗೆ ಬೀಳ್ತೇವೆ. ಅದೇ ಸುಖರೂಪ ಅಂತ ಅನ್ಸಾಕತೈತಿ. ಎಷ್ಟು ಜನ್ಮ ಆತ್ರಿ ಇದ್ರ ಬೆನ್ನ ಹತ್ತಿ ತಿರ್ಗಾಕತ್ತೆ. ಈಗ ಎಚ್ಚರಾಗಕ್ಕೆ ಬರ್ತೈತಿ. ಮನುಷ್ಯನ ಜನ್ಮದಾಗ ಇದನ್ನೆಲ್ಲ ತಿಳ್ಕೊಂಡು ಈ ವಾಸನೆಗಳನ್ನು ನಾಶ ಮಾಡ್ಕೊಳಕ್ ಬರ್ತೈತಿ. ಭೋಗ ವಾಸನೆಗಳು ಹೃದಯಗತವಾಗಿ ಒಳಗದಾವ, ಗಂಡನ್ಯಾಕ ಕುಂದ್ಬಿಟ್ಟಾವ. ಅವನ್ನೆಲ್ಲ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ನೀನ ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡವ. ಯಾವ್ದು ದೇವರು ದಿನರು ಬಂದು ಹೇಳಿಲ್ಲ ಹಿಂಗೆ ಮಾಡು ನೀನು ಸುಖ ಹೊಂದೈತಿ, ಸುಖ ಸಿಗ್ತಾವ ಅಂತ. ಯಾಕ್ರಿ? ಇದು ತಿನ್ನೋದ್ರಿಂದ, ಮೂಸು ನೋಡೋದ್ರಿಂದ, ಮುಟ್ಟೋದ್ರಿಂದ, ವಿಷಯ ಸಂಪರ್ಕ ಭೋಗದಿಂದ ನಿನಗೆ ಸುಖ ಸಿಗ್ತೈತಿ. ಅವನು ಗಳಿಸು, ಅವು ಸಂಪರ್ಕ ಮಾಡು, ಸುಖ ಹೊಂದಪ್ಪ, ಸುಖದಿಂದ ಇರಂತ ಯಾವ್ದಾರ ಬಂದ್ಬಿಟ್ಟ ನಿಮ್ಮ ಮನೆ ದೇವ್ರು ಬಂದು ಹೇಳಿತ್ತ ನಿನಗೆ? ನೀನ ಕಲ್ಪಿಸ್ಕೊಂಡು ಕುಂತಿ. ಅವುಗಳಲ್ಲೇ ಜಾರ ಸುಖ ಜಾರ ಇದ್ದಿದ್ರೆ ಅವುಗಳು ಇಲ್ಲದಾಗ ನಿನಗೆ ಸುಖ ತೋರ್ಬಾರ್ದಾಗಿತ್ತು. ದಿನನಿತ್ಯ ನಾವು ನಿದ್ರೆಯೊಳಗೆ ಇವು ಯಾವಾಗೂ ವಿಷಯದ ಸಂಪರ್ಕ ಅಲ್ಲಿ ಏನು ಹೇಂತಿಲ್ಲ, ಗಂಡಿಲ್ಲ, ತಿನ್ನೋದಿಲ್ಲ, ನೋಡುವುದಿಲ್ಲ, ಮೂಸಿ ನೋಡುವುದಿಲ್ಲ, ಮುಟ್ಟೋದಿಲ್ಲ, ಯಾವ ಇಲ್ಲೂಲ್ಲೇ ಅಲ್ಲಿ ಹೆಂಗೆ ಹೊಂತಿ ಅಲ್ಲಿ ಆರಾಮ? ಅವು ಇರಬಾರ್ದಾಗಿತ್ತು ನಿನಗೆ. ಹಂಗಾರ ಆರಾಮ ಇವುಗಳನ್ನು ಅವಲಂಬಿಸ್ಕೊಂಡ ಜರ ಸುಖ ಇದ್ದಿದ್ರೆ ಅವುಗಳು ಇಲ್ಲದಾಗ ನಿನಗೆ ಆರಾಮ ತೋರ್ಬಾರ್ದಾಗಿತ್ತು. ದಿನನಿತ್ಯ ನಾವು ಯಾವುದು ಇದ್ದಲ್ಲಿ ಅಲ್ಲಿ ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಅಂದ್ರೆ, ಆರಾಮಿದ್ದೆ ಅಂತ ನಿದ್ದ್ಯಾಗ ಏನು ಅವಲಂಬಿಸ್ಕೊಂಡಿದ್ದೆ ಅಂದ್ರೆ ನೀನು ಹೊಲ ಮನಿ ಬದುಕು ಬಾಳೆ ಏನಾರು ಇತ್ತ ನಿನಗೆ? ತಿನ್ನು ಅನ್ನೋದು ಬಟಾಟಿ ಬೋಂಡ ಪಂಚರಂಗಿ ಪಾಲ್ಕಿ ಇತ್ತಾನೆ ಅಂತಿದ್ರು ಚೋರು. ಇತ್ತನ ಅಲ್ಲಿ? ಮತ್ತೆ ಯಾಕೆ ಅದಕ್ಕೆ ಹೋಗಿ ಬಿದ್ದೀಯೋ ನೀನು? ತೋರಿಡುವುದು ಅದೆಲ್ಲ ಭ್ರಮ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊ, ಅಂದ ನಿನಗೆ ಶಾಂತಿ, ನಿಜವಾದ ಶಾಂತಿ ಬೇಕಾಗಿತ್ತಂದ್ರೆ ಇವೆಲ್ಲ ನಮಗೆ ದುಃಖ ಕೊಡ್ತಾವ, ಇವು ನಮ್ಮನ್ನು ಕೊಲ್ತಾವ, ನಾಶ ಮಾಡ್ತಾವ, ವಿಷ ಇವು ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅವ ಭೂಮಿಕಾ ತಯಾರಿತ್ತು. ಅವಾಗ ಒಂದ ಮಾತು ಹೇಳಿದವ, ನಿನಗೆ ಮುಕ್ತಿ ಹೊಂದಬೇಕು ಬಾ, ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋ ಇಚ್ಛಾ ರಾಜ ನಿನಗಿದ್ರೆ ಇವೆಲ್ಲ ವಿಷಯ ವಸ್ತುಗಳೇನದಾವ ವಿಷ ಅಂತ ತಿಳಿದು ಕೈ ಬಿಡುವಂತ. ವಿಷಯಾನ್ ತ್ಯಜ ವಿಷವತ್ ಎದಿ ಮುಕ್ತಿ ಮಿಚ್ಚಿಸಿ ಚೇತ್. ಇದು ಒಂದ ಮಾತು ನೋಡಂತ. ಅದು ಹೊಳಿಬೇಕಲ್ಲ ನಮ್ಗೆ. ಆ ವಿವೇಕ ಇಲ್ಲದವ್ರಿಗೆ ಇದು ಸುಖರೂಪಣ ಅನ್ನಿಸ್ತಾವ ನಮ್ಗೆ. ನಂಜು ಬೆರೆಸಿದ ಸವಿಯೂಟ ಅಂದಾರ ನಿಜಗುಣಾರು, ಅದನ್ನ ಹೇಳ್ಯಾರ. ಅಷ್ಟಾವಕ್ರ ಮುನಿ ಹೇಳಿದ್ದನ ಅದನ್ನ. ಭೋಗದ ಒಡನಾಟ ನಂಜು ಬೆರೆಸಿದ ಸವಿಯೂಟ. ವಿಷ ಮಿಶ್ರಿತ ಮೃಷ್ಟಾನ್ನ ಐತಿ ಅಂದ್ರೆ ಯಾರು ಅದನ್ನು ವಿಷ ಕುಡಿಸ್ಯಾದಂದ್ರೆ ತಿನ್ನಾಕೊಲ್ಲಿ ಅಂತಾನೆ. ಅದು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲೇ ತಿಂದ ಸಾಯ್ತು. ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲೋ ನೀನು.
ಇದ್ರ ಬೆನ್ನತ್ತಿ ಇದ್ರ ವ್ಯಾಮೋಹಕ್ಕೆ ಬಿದ್ದೆಲ್ಲೋ. ಮಾಡಿ ಹಾಳು ಕೆಡಬೇಡ, ಅದನ್ನ ವಿಷಯದ ಇಚ್ಛಾ ಮಾಡಕ್ಕೆ ಹೋಗಬೇಡ. ಭೋಗಲಾಲ್ಸ ಏನೈತಿ ನಮ್ಮನ್ನ ಜೀವನ ಎಲ್ಲ ಹಾಳು ಮಾಡ್ತೈತೆ ಅಲ್ವ. ಬೇಡ ಬೇಡಲಿ ಮನವೇ ಭೋಗದ ಒಡನಾಟ, ನೋಡು ನಂಜು ಬೆರೆಸಿದ ಸವಿಯೂಟ ಅಂತ ನಿಜಗುಣ ಅವ್ರು ಸ್ಪಷ್ಟ ಹೇಳ್ಯಾರ. ಅದನ್ನು ಕೇಡು ಕಡೆ ಹೊಡೆಯುವುದು ಮಾಯೆ ಕೈಮಾಟ, ಅದ್ರ ಪರಿಣಾಮ ಏನಾತು ನೋಡ್ಕೋ. ಮತ್ತು ಆ ವಾಸನ ಮುದುಕಾದ್ರೂ ಇನ್ನೂ ಹೋಗಲ್ದಲ್ಲ, ಇನ್ನೂ ಹಂಗೆ ಯಾಕ್ರಿ ಶರೀರ ಜೀರ್ಣ ಆಗೈತಿ ಅಂದ್ರು ಅದು ಭೋಗಲಾಲ್ಸ ಅದು ಹರಿಯದ್ದಕ್ಕೆ ಉಂಟು. ಇನ್ನೂ ಒಂದು ಜಪಾಟಿ ನೋಡಬೇಕಂತೈತಿ. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಮಾಡಿದ್ರು ಅದು ತೃಪ್ತಿ ಕೊಡೋದನ್ನ ಇಲ್ಲಿ. ಅದನ್ನು ತೃಪ್ತಿ ಪಡಿಸ್ಬೇಕನ್ನೋರು ಮೂರ್ಖರು ಅಂತ. ವಿಷಯದ ಸಂಪರ್ಕ ಭೋಗದಿಂದ ತೃಪ್ತಿ ಹೊಂದಬೇಕನ್ನೋರು ಎಲ್ಲರೂ ಮೂರ್ಖರು. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತದೆ. ಇಂಥ ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಲ್ಲಿ ಇರೋದು ಲೇಸು ಅಂತ. ಯಾಕೆ ಜಡಬುದ್ಧಿ ಮೂರ್ಖರ ಸಂಘ ಮಾಡಬಾರ್ದು ಅಂತ ಅದನ್ನ ಮಾಡಕ್ಕೆ ಹಚ್ಬಿಡ್ತೈತಿ. ಇಂಥ ವಿಚಾರವನ್ನು ಕೇಳಿ ಅಂಥ ಮೂರ್ಖರ ಸಂಪರ್ಕ ಮಾಡ್ತೈತಿ, ಮತ್ತು ಇದು ಮೂರ್ಖ ಆಕೈತಿ. ನೀವು ಶಾಣೆ ಆಗಕೊಂಟ ನಾವು ಮೂರ್ಖರಿಗೆ ಬುದ್ಧಿ ನಮಗೆ ನಾವು ಹೇಳ್ಕೋಬೇಕಾಗೈತಿ. ಅವ್ರ ಜೀವ ಇರೋ ಪರ್ಯಂತರ ಅದ್ರಾಗ ಸುಖ ಬುದ್ಧಿ ಇಟ್ಟಿರೋದ್ರಿಂದ ಏನು ಹೇಳಿದ್ರು ನಾಟೋದಲ್ಲಿ ಬೋರ್ಗಲ್ ಮೇಲೆ ನೀರು ಹಾಕಿದಂಗೆ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ ಅಂತ. ಮೂರ್ಖರಂದ್ರೆ ಇದೆ, ಇಂದ್ರಿಯ ಸಂಪರ್ಕ ಭೋಗದಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖರು ಅಂತ. ಮೂರ್ಖರ ಸಂತಿದೆಲ್ಲ. ಮೂರ್ಖ ಜನರ ಸಮೂಹದಿಂದ ದೂರ ಇರಕ್ಕೆ ಮಾಡಿ 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 ನೀನು ಮೂರ್ಖ ಆಗ. ಬಲ್ಲವರ ಸಂಘ ಮಾಡಿದ್ರೆ ಹೆಂಗಕ್ಕಿತ್ತು, ವಿಚಾರವಂತರ ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ ಅಂಥವ್ರು ಸಿಗಬೇಕಲ್ಲ. ವಿಚಾರವಂತರು, ಬಲ್ಲವರ ಸಂಘ. ಬರೇ ಬಾಳ್ಯದಾಗ ಆಸಕ್ತಿ ಇದ್ದವ್ರ ಸಂಘ ಬರೇ ಅದರ ಸುದ್ದಿನ ತೆಗ್ಯಾವ. ಮತ್ತೊಂದು ಹೆಸನೇ ಅದರ ಅಂತೇಳಿ ಏನೈತಿ ಅದ ಐತಿ, ಅದನ್ನ ಹೇಳವ. ಯಾಕ್ರಿ ಬರೇ ಬಾಳೆ ಸುದ್ದಿನ ತೆಗಿತಾರೆ. ವಯಸ್ಸಾಗೈತೆ ಅಂದ್ರು ಬರೇ ಅದ ಸುದ್ದಿ ತೆಗಿತಿರ್ತೈತಿ ನೋಡಿ. ಅದು ಇದರಾಗ ಮುದುಕಾಗೈತೆ ಅದು ಬರೇ. ಮತ್ತೊಂದು ಏನು ಗೊತ್ತೇ ಇಲ್ಲ ಅದಕ್ಕೆ ಬಂದೇವಿ ನಾವು, ಉದ್ದೇಶ ಏನೈತಿ, ಮನುಷ್ಯನ ಜನ್ಮದ ಲಾಭ ಏನೈತಿ ಅನ್ನೋದು ಏನು ಗೊತ್ತಿಲ್ಲ. ಇದರಾಗ ಕಾಲ ಸತ್ತು ಹೋದ ಕೆಲಸ. ಏನು ಬಲ್ಲವರ ಸಂಘ ಮಾಡಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತೈತಿ ನಮ್ಗೆ ಅಂತ. ಅದಕ್ಕೆ ನಮಗಿದು ಕಠಿಣ ಆಗೈತಿ, ಅವ್ರ ಸಂಘ ಇಲ್ಲದಕ್ಕೆ. ಯಾಕೆ ನಮಗಿದು ದುಃಖ ಆಗೈತಿ ಅಂದ್ರೆ ಸಂಘ ಕಠಿಣ ಆಗೈತಿ. ಇದನ್ನು ಹೊಂದೋದು ಅಂದ್ರೆ ಭಾಳ ತೊಂದರೆ ಆಗೈತಿ. ಜಡಬುದ್ಧಿ ಜಡಸಂಘದಾಗ ಬಂದ್ಬಿಟ್ಟೇವು ನಾವು. ಅಂತ ವಿಚಾರವಂತರ ಸಂಘ ನಮಗೆ ಸಿಕ್ಕಿದ್ರೆ ಅದು ಪರಿವರ್ತನೆ ಅಂತ ಬರ್ತಿತ್ತು. ಭೇಟಿ ಆಗಲಿಲ್ಲ ಬಿಡ್ರಿ ನಮ್ಗೆ, ಹಿಂಗೆ ಬಂದೀವಿ ನಾವು ಅಂತ. ಅದು ನಿನ್ನ ಕರ್ಮ. ಪುಣ್ಯ ಇದ್ರೆ ಅಂಥವ್ರ ಸಂಘ ನಿನಗೆ ಸಿಗ್ತೈತಿ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡುವ. ಯಾವಾಗಲೂ ಅವ್ರ ಸಂಘದಾಗ ಇರಾಕ್ ಬರ್ತೈತಿ ನಾವು. ಅವ್ರ ಸಂಘದಾಗಿದ್ರೆ ಇದ್ರ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಅಂತ ಅದು ಯಾವ್ದಕ್ಕೆ ಬೇಕಾಗೈತಿ? ತೀರ್ಥಕ್ಕೆ ಕ್ಷೇತ್ರಗಳು ಬೇಕಾಗಿಲ್ಲ. ಸತ್ಯವಂತರ ಸಂಘ ಇರಲು ತೀರ್ಥಯಾತಕ್ಕೆ ಅಂತ. ಅಂಥ ಜ್ಞಾನಿಗಳ ಸಂಘನ ಅದ ಪುಣ್ಯಕ್ಷೇತ್ರ. ಅದ ಯಾವಾಗಲೂ ಅವ್ರ ಸಂಘದಾಗಿರುವಂಥ ಭಾಗ್ಯ ಬೇಕಲ್ಲ. ನಾವು ಇರ್ಕೊಡ್ದಿಲ್ಲ. ಅದು ವಿಷಯದ ವಾಸನೆಗಳು ಎಳ್ಕೊಂಡು ಹೋಗ್ತಾವ. ಅದಕ್ಕೆ ಮಹತ್ವ ಕೊಟ್ಟೇವು ನಾವು, ಹೌದಿಲ್ಲ? ಏನಾದರೂ ಏನು ಎಲ್ಲವಾದರೂ ಆ ಸಂಘ ಬಿಡಬಾರ್ದು ಅಂತ. ಪ್ರಾಣ ಹೋಗ್ತೈತಿ ಅಂದ್ರು ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು. ಮಹಾತ್ಮರ ಸಂಘ ದೊಡ್ಡ ಲಾಭ ಕೊಡ್ತೈತಿ. ಅದಕ್ಕೆ ಹೇಳ್ಯಾರ, ಹೆಂಗಾರ ಮಾಡಿ ಅವ್ರ ಸಂಘವನ್ನು ಮಾಡು. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞ ಅಂತ. ಯಾವ್ದಾರ ರೂಪದಿಂದ ಅವ್ರ ಸಂಘವನ್ನು ಮಾಡು. ಈ ಉತ್ಕಟ ಇಚ್ಛಾ ಇದ್ರೆ ಬರ್ತೈತಿ. ಅದು ಮುಮುಕ್ಷತ್ವದ ಇಚ್ಛಾ ಇದ್ರೆ ಅವ್ರ ಸಂಘ ಬಿಡಬಾರದು ಕಾಣಿಸ್ತು. ನಮಗೆ ಇದನ್ನು ವಿಷಯದ ಆಶೆ ಇದ್ದಾವ ಅವದೇ ಅದಕ್ಕೆ ಬೇಕಾಗೈತಿ ನಮ್ಗೆ. ನಾವು ಇದಕ್ಕೆ ವಿಘ್ನ ಆದ್ರೆ ಅವನು ಪರಿಹಾರ ಮಾಡ್ಕೊಳಕ್ಕೆ ಅಷ್ಟೇ ಅವ್ರ ಸಂಘ ಮಾಡ್ತೇವೆ. ವಿಷಯದ ಬಾಳ್ಯದಾಗ ಏನಾರು ತೊಂದರೆ ಇದ್ರೆ ಅಷ್ಟು ಅದ್ರ ಸಂಬಂಧ ನಾವು ಮಾಡಿದವ್ರು. ಮುಕ್ತಿ ಹೊಂದಬೇಕನ್ನೋ ಇಟ್ಕೊಂಡು ಆಶೆ ಇದ್ದಾವ, ಅವ ಅಗಲೋದಿಲ್ಲ. ಬಿಟ್ಟು ಬಿಡದ ಎಲ್ಲಿ ಅವರ ಇದು ನಡೀತಿರ್ತೈತೆ ಅಲ್ಲಿ ಕಾಯಂ ಅದರ ಅಭ್ಯಾಸದಾಗ ಅಂದ್ಬಿಡ. ನಿನಗೆ ಅದರ ಒಲವಿಲ್ಲಲ್ಲ. ಮುಕ್ತಿ ಒಲವಿದ್ರೆ ಬಿಟ್ಟು ಬಿಡದ
ಅಂತ ಒಲವು ಬೇಕಲ್ಲ, ಉತ್ಕಟ ಇಚ್ಛಾ ಇದ್ರೆ ಸಂಘ ಬಿಡಬಾರ್ದು, ಪ್ರಾಣ ಹೋಗ್ತೈತೆ ಅಂದ್ರು ಅಂತ. ಅದಕ್ಕೆ ಮೈತ್ರಾದೇವಿ ಅವರು ಸಂಘ ಮಾಡಿದಾಗ ನನಗೆ ಹಂತೇಲಿದ್ದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತೆ ಅಂತ ಮದುವೆ ಮಾಡ್ಕೊಂಡ್ಬಿಟ್ಲು. ಜನ ಒಂದು ನಮೂನಿ ನೋಡ್ತಾರೆ, ದೃಷ್ಟಿ ಯಾಕ್ರಿ ಹಂಗೆ ಇದ್ದ ಜನ ಒಂದು ನಮೂನಿ ದೃಷ್ಟಿ ಆಕೈತಿ ಅಂತ ತಿಳ್ಕೊಂಡ್ರೆ ಮದುವೆನ ಮಾಡ್ಕೊಂಡ್ಬಿಟ್ರೆ ಅವ್ರ ಸಂಘದಾಗಿದ್ದರೆ ನನಗೆ ಇದ್ರ ಲಾಭ ಮಾಡ್ಕೊಳಕ್ ಬರ್ತೈತೆ ಅಂತ. ಮುಕ್ತಿ ನಿಜವಾಗಿ ಮುಕ್ತಿ ಹೊಂದಬೇಕನ್ನೋ ಆಶಯ ಇಟ್ಕೊಂಡು ಅವರು ಲಗ್ನ ಮಾಡೋದು. ಮತ್ತೊಂದು ಏನು ಅಪೇಕ್ಷೆ ಮಾಡಲಿಲ್ಲ. ವಿಷಯದ ಸಂಪರ್ಕಕ್ಕೆ ಹೋಗೋಕ್ಕೆ ಇಚ್ಛಾ ಎಲ್ಲ ಹೋಗಿ ಜ್ಞಾನ ಪ್ರಾಪ್ತಿಗಾಗಿ ಮಾಡ್ಕೊಂಡ್ಲಕ್ಕೆ ಯಾಜ್ಞವಲ್ಕ್ಯರನ್ನ ಲಗ್ನ ಮಾಡ್ಕೊಂಡು ಅವರು ಒಬ್ಬರು ಕಾತ್ಯಾಯನಿ ಅಂತ ಹೆಣ್ಲಿ ಇದ್ಲಕ್ಕೆ. ಅದಕ್ಕೆ ಇದರ ಸಂಸ್ಕಾರ ಇದ್ದಿದ್ದಿಲ್ಲ ಆಕೆಗೆ. ಬರೀ ಅದು ವಿಷಯ ಇದ್ರಾಗ ತೊಡಗಿತ್ತು. ಎಲ್ಲರಿಗೆ ಹತ್ತೋದಿಲ್ಲ, ಅದು ಅಲ್ಲೇ ಇದ್ರೂ ಹತ್ತೋದಿಲ್ಲ. ಎಲ್ಲೋ ಒಬ್ಬರಿಗೆ ಅದು ಹಿಂದಿನ ಜನ್ಮದ ಒಂದು ಪುಣ್ಯ ಸಂಸ್ಕಾರ ಒದಗಿ ಬಂದಾಗ ಬರ್ತೈತಿ. ಅದನ್ನು ನನಗೆ ತಿಳಿಸ್ಕೊಡ್ರಿ, ಯಾವಾಗಲೂ ನಿಮ್ಮ ಅಂತೇಳಿ ಇದ್ರೆ ನನಗೆ ಅದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಈಗ ಕೇಳ್ತೇವೆ ಬಿಟ್ಟು ಕೂಡಲೇ ಅದ್ರಂಗೆ ಆಗಿಬಿಡ್ತೈತೆ, ಅದು ಹೊರಗಿನ ಇದ್ರಾಗ ತೊಡಗಿಬಿಡ್ತೇವೆ. ಅಗಲಬಾರ್ದು ಅಂತ. ಯಾವ ಫಲ ಪಕ್ವ ಆಗೋವರೆಗೂ ಅದು ಗಿಡದೊಳಗೆ ಇರಬೇಕು. ಕರ್ಲಗಾಯ ಇದ್ದಾಗ ನಾನು ಎಲ್ಲ ಮಾಹಿತಿ ಮಾಡೇನಿ, ಎಲ್ಲ ಕೇಳೇನಿ ಬಿಡ ಅಂತ ಹೋಗ್ತಂದ್ರೆ ಕರ್ಲಗಾಯನ ಅದಂತ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಅಗಲಬಾರ್ದು ಮಹಾತ್ಮರ ಸಂಘವನ್ನು ಬಿಟ್ಟು. ಅಂದ್ರೆ ಏನಾರ ಪಕ್ವಕ್ಕೈತಿ. ನಿನ್ನ ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಡಿಲಾರ್ದು. ಏನು ಮಾಡೋದು ನೀನು? ಕರ್ಮಕಾಂಡ ಎಲ್ಲ ಅಜ್ಞಾನದೊಳಗಿಂದ. ಏನಾರ ಮಾಡೋದೆಲ್ಲ ಅಜ್ಞಾನದೊಳಗೆ. ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾರೆ ಜನ. ಯಾರು ಸಂಕಟ ಹೋಗ್ಯಬೇಡ, ಸುಖ ಹೊಂದ್ಬೇಕಂತ ಮಾಡಾಕತ್ತಿಲ್ಲೋ ನೀ. ಏನು ಮಾಡೋದೆಲ್ಲ ಯಾರು ಆರಾಮದಿರಿ ಹೇಳ್ರಿ? ಇನ್ನೇನು ಮಾಡಿ ಸುಖ ಹೊಂದಬೇಕನ್ನೋ ಎಷ್ಟು ಯೋಜನಾದಿ ಸುಖ ಹೊಂದೋ ಯೋಜನಾದಿಗಳನ್ನು ಮಾಡಿ. ನಿನ್ನ ಯೋಜನಾದಿಗಳ ಗುರಿ ಅದು ಸುಖ ಹೊಂದೋದೈತೆ, ಸಂಕಟ ಹೊಂದೋದೈತೆ. ಸುಖ ಹೊಂದೋ ಯೋಜನಾ ಅಂತ ಮಾಡಾಕತ್ತಿ. ಇವನ್ನೆಲ್ಲ ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿ ನೋಡ್ಕೋರು ಹೊರಗೆ. ಮುಂದುವರೆದ ರಾಷ್ಟ್ರ ಅಂತೀರಲ್ಲ, ಜಗತ್ತಿನಾಗ ಮುಂದುವರೆದಾವ ಅಂತೀರಿ. ಆ ಯೋಜನಾದಿಗಳನ್ನು ಮಾಡಿ ಸುಖ ಹೊಂದಬೇಕನ್ನು ಸುಖ ಹೊಂದ್ಯಾರನೋ ಕೇಳ್ರು. ಇಲ್ಲಿಗೆ ಬರ್ಬೇಕು ನೀ. ಕಡೆಗೆ ಬೇಕಾದಷ್ಟು ಜನ್ಮ ಹುಟ್ಟಿ ಬಾ, ತಿರುಗಿ ಬಾ, ಇಲ್ಲಿಗೆ ಬರ್ಬೇಕು ನೀ. ಮತ್ತೆ ನಿನ್ನ ನಿಜವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊ. ಮುನ್ನೋಡೆ ಮಾಡ್ಕೊ ನಿನ್ನ ಕೆಲಸ. ಯಾಕೆ ವೇಳೆ ಕಡಿತೀರಿ? ಅಮುಕ ವೇಳೆ ಹೋಗ್ತದ, ಟುಮುಕಿ ಹೊಡಿ ವೇಳೆ ಸಮೀಪಕ್ಕೆ ಬಂತು. ಮುನ್ನೋಡೆ ಮಾಡ್ಕೊ ನಿನ್ನ ಕೆಲಸ. ಸುಮುಖ ವೇಳೆ ಹೋಗ್ತೈತಿ. ವೇಳೆ ಕಳೆದೆ ಅಲ್ಲೋ ಸುಳ್ಳ. ಚಿಕ್ಕಂತ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊ. ಇದ್ರೊಳಗೆ ಕಳೆದ ವೇಳೆ ಸಾರ್ಥಕ ಅದ. ಬೆಂಕಿಯಿಂದ ಆದಂಥ ಗಾಯವನ್ನು ಬೆಂಕಿಯಿಂದ ಮಾಯಿಸ್ಲಿಕ್ಕೆ ಬರ್ತೈತೇನ್ರಿ? ಬರೋದಿಲ್ಲ. ಹಂಗೆ ಈ ಕರ್ಮ ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೀಲಾರ್ದು. ಏನು ಮಾಡಿದ್ರು ಮತ್ತು ಕಷ್ಟನಲ್ಲ. ಕರ್ಮ ಅಂದ್ರೆ ಕಷ್ಟ. ಕರ್ಮವನ್ನು ಮಾಡುವಂತೆ ಯಾವ ಮಹಾತ್ಮನೂ ಹೇಳಿಲ್ಲ. ಅದೇ ವಾಸನ ನೀನು ಜನ್ಮ ಜನ್ಮಾಂತರ ತಿರ್ಗಾಕಚ್ಚಿತ್ತು. ಪ್ರಾಣಾಯಾಮ ಮಾಡೋದು ಸುಧಾ ದೇಹ ತಾದಾತ್ಮ್ಯ ಭಾವ ಇಟ್ಕೊಂಡು ಮಾಡೋದಿಲ್ಲ. ದೇಹವಿದನು ಅನ್ಯ ದೇಹದಂದದೇ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗುವುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪ್ಸನಾಗಿ. ದೇಹ ಭಾವ ಗಟ್ಟಿ ಮಾಡ್ಕೊಳಕ ಮತ್ತು ಪ್ರಾಣಾಯಾಮ ಮಾಡೋದು ನೀವು. ದೇಹನ ನಾನಲ್ಲ ಅಂತ ತಿಳಿದು ಕೈ ಬಿಡು ಹೊತ್ನ್ಯಾಗ ಪ್ರಾಣಾಯಾಮ ಮಾಡೋ ಕೆಲಸ ಏನೈತಿ ಹೇಳಿ? ದೇಹ ತಾದಾತ್ಮ್ಯ ಭಾವ ಇಟ್ಕೊಂಡು ಏನು ಮಾಡವ? ಇದು ನಾನಂತ ತಿಳ್ಕೊಂಡು ಏನು ಮಾಡವ? ಮತ್ತು ಇದು ವಿಷಯ ಭೋಗದಾಗ ಶರೀರ ನೆಟ್ಟಗ ಮಾಡ್ಕೊಂಡು ಏನು ಮಾಡವ? ನೆಟ್ಟಗ ಆದಿಪ್ಪ. ನೆಟ್ಟಗಾಗಿ ಏನು ಮಾಡವ? ಮತ್ತು ಅದನ್ನು ಸೊಟ್ಟಾಗೋ ಕೆಲಸನ ಮಾಡೋದಿಲ್ಲ. ಅದನ್ನ ಮಾಡಾಕತ್ತೇವಿಲ್ಲ ನಾವು. ಶರೀರ ನೆಟ್ಟಗ ಮಾಡ್ಕೊಂಡು ಏನು ಮಾಡವ? ಮತ್ತು ಇದನ್ನ ಮಾಡವ, ಸೊಟ್ಟಾಗೋದನ್ನ ಮಾಡವ. ಎದರಿಂದ ಸೊಟ್ಟಾಗಿತ್ತು, ಎದರಿಂದ ನೆಟ್ಟಗಾಗೈತಿ ಅದಕ್ಕೆ ಹೊಂದ್ಕೊಳಕ್ಕಾಗೋದಿಲ್ಲ. ಯಾಕ್ರಿ? ಮತ್ತು ಹೊಕ್ಕೇನ್ರಿ ಅಜ್ಜಾರ
ಎಲ್ಲಿ ಹೋಗಪ್ಪ ಅಂತ ಮತ್ತು ಸೊಟ್ಟಾಗಕ್ಕೆ ಹೋಗವನ ಹೆಂಗೆ ರೀ ಹೋಗ್ಬಿಡ್ತೀವಿ ಅಲ್ಲಿ ಹೋಗ್ಯವ್ರಿ ನಾವು ನಮ್ಮ ಊರಿಗೆ ಹೋಗ್ಯವ್ರಿ ಅಂತ ಅಲ್ಲಿ ಏನು ಮಾಡವಪ್ಪ ಹೋಗಿ ಅಂತ ಇದನ್ನ ಮಾಡೋದು ಹೌದಿಲ್ಲ. ಮಜೇಶ ಮಟ್ಟ ಇದ ಕಾರ್ಬಾರ ಮಾಡೋದು. ಇದನ್ನು ಮಾಡಿ ಯಾರ್ಯಾರು ರೇಟೆಡ್ ಸುಖಿಗಳಾಗಿ ನೋಡ್ಕೋರಿ. ವಿಷಯ ಚಿಂತನ, ವಿಷಯ ಸಂಪರ್ಕ, ವಿಷಯ ಭೋಗ, ಇದರ ಕಾಲ ಸತ್ತು ಹೋದಿ. ಅದರಿಂದ ವಿಮುಖ ಆಗ್ಬೇಕಪ್ಪ ಆದ್ರೆ ಗೊಡವಿ ಕೈ ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಬೇಕನ್ನೋರು ಯಾರ್ದೇ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ಕೆಲಸ ಇದನ್ನ ಮಾಡ್ಕೋಬೇಕನ್ನೋ ಎಷ್ಟು ಜನರಿಗೆ ಹೊಳದತ್ ಹೇಳ್ರಿ. ಎಲ್ಲೋ ಒಬ್ಬರಿಗೆ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಹೋಗಿದ್ದ ಹೊಳಿತು. ಆಗಿನ ಕಾಲದೊಳಗೆ ಸಹಸ್ರೇಶು ಅಂತ ಹೇಳ್ಯಾರ ಕೃಷ್ಣ ಪರಮಾತ್ಮ. ದ್ವಾಪಾರ ಯುಗದಾಗ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ದತಿ ಸಿದ್ಧೈ. ಇದರಿಂದ ಪಾರಾಗಬೇಕನ್ನ ನಾವು ಎಲ್ಲೋ ಒಬ್ಬ ಸಾವಿರಾರು ಜನಗಳಲ್ಲಿ ಒಬ್ಬ. ಅಂತ ಸಾವಿರಾರು ಜನಗಳಲ್ಲಿ ಪ್ರಯತ್ನ ಮಾಡೋರೊಳಗೆ ಎಲ್ಲೋ ಒಬ್ಬ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಮಿತಿ ತತ್ವತಃ ಅಂತ. ಅಂತ ಸಾವಿರಾರು ಜನಗಳಲ್ಲಿ ಪ್ರಯತ್ನ ಮಾಡವ್ರಲ್ಲಿ ಎಲ್ಲೋ ಒಬ್ಬ ಸಿದ್ಧಾಗ. ಎಲ್ಲರಿಗೆ ಹತ್ತೋದಿಲ್ಲ ಅದು. ಅಲ್ಲೇ ಇದೆ, ಅಲ್ಲೇ ಇದ್ದು, ಅಲ್ಲೇ ಹುಟ್ಟಿ, ಅಲ್ಲೇ ಬೆಳೆದೇವಂದ್ರೂ ಹತ್ತೋದಿಲ್ಲ ಅದು. ಯಾಕೆ? ಒಲವು ಇಲ್ಲ. ಆಗ ಒಲವು ಎಲ್ಲ ಬರೀ ಆ ವಿಷಯದ ಕಡೆಗೆ ಇರ್ತೈತಿ. ನಾವು ಮಹಾತ್ಮರ ಸಂಘದಾಗದೇವು, ನಾವು ಅಲ್ಲೇ ಇದೇವು, ನಾವು ಅದನ್ನ ಕೇಳ್ತೇವೆ ಅಂದ್ರೆ ಸುಧಾ ನಿನ್ನ ಒಲವು ಯಾ ಕಡೆ ಐತಿ ನೋಡ್ಕೊ. ಅಲ್ಲಿ ಇರ್ತಕ್ಕಂಥ ವಿಷಯ ವಸ್ತುಗಳ ಕಡೆಗೇನೆ ಐತಿ. ಯಾರು ಏನೇನು ತಂದು ಕೊಟ್ಟರು, ಅದನ್ನ ಎಲ್ಲಿ ಇಟ್ಟರು, ಎಲ್ಲಿ ಹೋತು, ಬರೇ ಇದನ್ನ ಗೆನ್ಕಿ ಹಾಕ್ತು. ಹೌದಿಲ್ಲ? ಅದನ್ನು ತಗೊಂಡು ಎದಕ್ಕೆ ಬಂದೀನಿ ಅಂತ ಕೇಳ್ತಿದ್ದೆ. ಅದು ಎದಕ್ಕೆ ಬಂದೀಪ ನೀನು? ಅದ್ರ ಸಂಬಂಧ ಹೊಡೆದಾಟ. ಹೌದಿಲ್ಲ? ಅದನ್ನು ಅವ್ರು ಕೊಟ್ಟದ್ರ ಮಂದಿ ಕೊಟ್ಟದ್ರ ಸಂಬಂಧ ಹೊಡೆದಾಡ್ತ. ಎದಕ್ಕೆ ಬೇಕಾಗಿತ್ತಪ್ಪ ನಿನಗೆ? ಅದಕ್ಕೆ ಸಂಗ್ರಹ ವೃತ್ತಿ ಇರಬಾರ್ದು ನಿನಗೆ. ಸಂಗ್ರಹ ಇತ್ತಂದ್ರೆ ಅಲ್ಲಿ ಇದು ಅಧ್ಯಾತ್ಮ ನಡೀದಿಲ್ಲ ನೋಡಿ. ಎಲ್ಲಿ ವಿಷಯ ಸಂಗ್ರಹ ನಡೀತೈತಿ ಅಲ್ಲಿ ಇದು ನಡೀದಿಲ್ಲ ನೋಡಿ. ಅದಕ್ಕೆ ಹಂಗ ಈ ಅಧ್ಯಾತ್ಮ ನಡಿಬೇಕಾದ್ರೆ ವಿಷಯ ಸಂಗ್ರಹ ವೃತ್ತಿ ಇರುವ. ಅದಕ್ಕೆ ಅಜ್ಜವ್ರು ಯಾಕೆ ಮಾಡಲಿಲ್ಲ ನಾವು? ಯಾವ ಸಂಗ್ರಹ ವೃತ್ತಿನೂ ಮಾಡಲಿಲ್ಲ, ಎಲ್ಲಿಯೂ ನಿಲ್ಲಿಲ್ಲ ಅವರು. ಎಲ್ಲಿ ಹಂಗಾರೆ ನಾವು ಮಠ ಬಂಗಾರದ ಗಿಲಿಟ್ ಬಡಿಸಿ ಬಿಡ್ತಿದ್ದೀವಿ ಅಂದ್ರೆ ಅಜ್ಜವ್ರು. ಹೌದಿಲ್ಲ? ಎದಕ್ಕೆ ಬೇಕಾಗೈತಿ ಅದನ್ನು? ಅದೇನು ದೊಡ್ಡ ಕೆಲಸನ? ಏನು ಸಂಕಲ್ಪ ಮಾಡಿರೆಲ್ಲ ಸಿದ್ಧಿಸ್ತೈತಿ ಮಾಡ್ಬೇಕಂತ. ಅದನ್ನ ಮಾಡಿ ಉಳಿತೈತಿನ ಅದು. ಇಂದ್ರಿಯಗಳು ಗೋಚರಾಗುವ ವ್ಯವಹಾರ, ಜಗತ್ತಿನ ವ್ಯವಹಾರ ಎಲ್ಲ ಅದು ಕ್ಷಣಭಂಗುರವಾದದ್ದು. ಅದು ಅಂತ ಅದಕ್ಕೆ ಶಾಶ್ವತವಾದದ್ದನ್ನು ಕಳ್ಕೊತಿಯಲ್ಲೋ. ಕಂಟ್ಯಾನ ಹಕ್ಕಿ ಹಿಡಿಯಕ್ಕೆ ಹೋಗಿ ಕೈಯನ್ನು ಹಕ್ಕಿ ಕಳ್ಕೊಂಡಿಲ್ಲ ಅಂತಿದ್ರು. ಹಿಡಿ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂಡಿಲ್ಲೋ. ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದನ್ನು ಹೊಂದಬೇಕಂತೀಯಲ್ಲ. ಮೇರುವನ್ನು ಬಿಟ್ಟು ಗದುಗನ್ನು ಪಡೆದು ಬಾಳುವಂತೆ. ಚಾರು ಪಾರಮಾರ್ಥವ ತೊಡೆದು ಯಾಕೆ ಲೌಕಿಕ ತೊಡೊಡೆವೆರವೇ ಎಲೆ ಕಾಕು ಮನಸ್ಸುವೇ ನಿನಗದರೊಳಗೇನುಂಟು ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಹಿಂದಕ್ಕೆ ಸರಿಸೋದು. ಇನ್ನೂ ಹೊಳಿವಲ್ದ ನಿನಗೆ. ಎಷ್ಟು ಹೆಂಗೆ ಹೇಳ್ತೈತೈತಿ ಅದನ್ನಾರ ಹೇಳ್ರಿ ಅಂದ್ರೆ ಅಜ್ಜವ್ರು. ಹೆಂಗೆ ಹೇಳ್ಬೇಕಪ್ಪ ನಿಮ್ಗೆ? ಏನು ಹೇಳಿದ್ರು ಮತ್ತು ಯಾಕ್ರಿ ನಿನ್ನ ಚಾಡಿ ಬಿಡೋದಿಲ್ಲ. ನೀವು ಒದರುವಂಗ ಒದರು, ನಾ ಮಾಡೋದಿಲ್ಲ ಕದರು ಅಂತಿದ್ರು ಅಜ್ಜವ್ರು. ಹೆಂಗೆ ಒದರ್ಕೊಂಡು ನಮ್ಮಪ್ಪ ಗಂಟ್ಲೋನಿಗೆ ಸೊಂಡ್ಯಾರ ಮಠ ಹೇಳಿದ. ಯಾರು ಲಾಗು ಮಾಡ್ಕೊಂಡ್ರಿ ಹೇಳಿ? ಜನರಿಗೆ ಕಳಕಳಿ ಎಷ್ಟಿತ್ತು, ತಿಳ್ಕೊಳ್ಳಿ, ಉದ್ಧಾರ ಆಗಲಿ ಅಂತ. ಮತ್ತು ನಾನು ಬಾಳೆ ಬದುಕು ಬರೇ ಇದ ಹೆಸನ, ಅದೇ ಹೆಸಂದಾಗ ಶರೀರ ಬಿಡ್ತಿ, ಅದೇ ಆಗಿಬಿಡ್ತೀನಿ. ಮತ್ತು ಅಂತ್ಯ ಕಾಲಕ್ಕೆ ಎದರ ನೆನವನ್ಯಾಗ ಶರೀರ ಬಿಡ್ತಿ, ಅದೇ ಆಗಿ ಮುಂದುವರಿದೈತಿ. ನನ್ನ ಹೊಲ, ನನ್ನ ಮನೆ, ನನ್ನ ಬದುಕು, ಬಾಳೆ, ನನ್ನ ಮಕ್ಕಳು, ಇವು ನಾನು ನನ್ನ ಅನ್ನೋ ಭಾವದಾಗ ಇಟ್ಕೊಂಡು ಶರೀರ ಬಿಟ್ಟೆ ಅಂದ್ರೆ ಅದೇ ಆಗಿ ಹುಡ್ತೀನಿ. ಮತ್ತು ಅದೇ ನೆನವನ್ಯಾಗ ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗೇಹನು ಅಂತ ಅದೇ ಮುಂದುವರಿದೈತಿ. ಮಕ್ಕಳು ಮಂದಿ ಏನು ನೆನಪು ಮಾಡ್ಕೊಂತ ಮಲ್ಕೋತಿ, ಕಡಿದು ಎಚ್ಚರ ಆದ ಕೂಡಲೇ ಅದೇ ಬರ್ತೈತಿ ನೀನು. ಅಂತ್ಯಮತಿ ಸಾಗತಿ. ನೆನಪೇನು ಬರ್ತೈತಿ ಅಲ್ಲ ಅಂತ್ಯ ಕಾಲಕ್ಕೆ ಶರೀರ ಬಿಡೋ ಮುಂದೆ ಅದೇ ಆಗಿ ಹುಡ್ತೀನಿ ಮುಂದೆ. ಹೌದಿಲ್ಲ? ನೋಡ್ರಿ ನೀವು ಇದ್ರ ನೆನಪು ಬರ್ದಂಗೆ ಬರೇ ನಾನು ಅಲ್ಲಿ ಕರ್ಕೊಂಡು ಹೋಗ್ರಿಯಪ್ಪ ನನ್ನ ಮನೆಗೆ, ಅದನ್ನ ನೆನಪು ಮಾಡ್ಕೊಂತ ಸಾಯ. ಹೌದಿಲ್ಲ? ಎಲ್ಲಿ ಹೋದ್ರೆ ಚಲೋ ಆಯ್ತು ಬಿಡ ಮಾರ, ಎಲ್ಲಿ ಹೋಗೋದು ಬೇಕಾಗಿಲ್ಲ. ನಾವು ಅದಲ್ಲಿ ನೆನಪು ಮಾಡೋದ್ರಾಗ ಏನೈತಂತ ಅಲ್ಲಿ ಹೋಗಿ ತೊಗೊಂಡು ಏನು ಮಾಡೋದು ಅದನ್ನು?
ಅವು ಬಾಳೆ ಬದುಕು ನೆನಪು ಮಾಡ್ಕೊಂತ ಹೆಂಗೆ ಬಿಡ್ಲಿ ಯಪ್ಪ ಇದನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ, ನಮ್ಮ ಊರಿಗೆ ಕರ್ಕೊಂಡು ಹೋಗ್ರಿ, ನೋಡ್ತೀನಿ ಮಕ್ಕಳನ್ನೆಲ್ಲ ಕರೆಸ್ರಿ. ಅದಿಲ್ಲ ಅದೇ ವಾಸನ ಇಟ್ಕೊಂಡು ಶರೀರ ಬಿಟ್ಟೆ ಅಂದ್ರೆ ಮತ್ತು ಹೀನ ಸ್ಥಿತಿನೇ ಬರ್ತೈತಿ ನಿನಗೆ. ಏನೈತಿ ಅವನು ನೋಡುವುದ್ರಾಗ ಏನೈತಿ? ಇಲ್ಲಿ ತನಕ ನುಡಿಯಲ್ಲ ಏನು ಲಾಭ ಮಾಡ್ಕೊಂಡೆ ಅದರಿಂದ? ಇದು ಹೊಳಿವಲ್ದ ನಮಗೆ. ಇವ ಸುಖರೂಪ ಅಂತ ಅನ್ಸಾಕತೈತಿ. ಇವು ನಾನು ನನ್ನ ಇದರಾಗೆ ಕುಂತೀನಿ, ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಭಾಳ ಕಠಿಣ ಐತಿ ವಾಸನ ಹೋಗುದು. ಅದು ಅತಿ ಪ್ರೀತಿ ಅದರ ನೆನಪಿನಾಗ ಐತಿ, ಅದರ ಕೂಡ ಸವಾಸ ಮಾಡಿರ್ತಿ, ಅದೇ ಬಂದು ನೆನಪು. ಬಾಳೆದಾಗ ಅತಿ ಪ್ರೀತಿ ಅಂತಂದ್ರೆ ಬರೀ ಬಾಳೆದ ನೆನವ ಬರ್ತದೆ. ಎದ್ರ ಮ್ಯಾಗ ಆಸಕ್ತಿ ಇರ್ತೈತಿ ನೋಡ, ಅದ ಅಂತ್ಯಕಾಲಕ್ಕೆ ಅದ ಬರ್ತೈತಿ ನೋಡ್ರಿ. ಜಡಭರತನ ಉದಾಹರಣೆ ಹೇಳ್ತಾರಲ್ಲ, ಇಲ್ಲೇ ಗಂಗಾ ನದಿಗೆ ಬಂದು ಕೂಡ್ತೈತಿ. ಗಂಡಕಿ ನದಿ ದಂಡಿ ಮ್ಯಾಗ ಅವನು ರಾಜ ಆಶ್ರಮ ಕಟ್ಕೊಂಡಿದ್ದ, ಗಂಡಕಿ ನದಿ ದಂಡಿ ಮ್ಯಾಗ. ಅವಾಗ ತಪಸ್ಸು ಇದ ಅಭ್ಯಾಸಕ್ಕೆ ಕೊಡ್ತಿದ್ದ ಅವ. ಮಾಡಬಾ ಇನ್ನು ವಾನಪ್ರಸ್ಥಾಶ್ರಮಕ್ಕೆ ಬಂದು ಇದ್ರೊಳಗೆ ಕಾಲು ಕಳಿಬೇಕಂತ ಅಲ್ಲಿ ಆಶ್ರಮದೊಳಗೆ ಅಲ್ಲೇ ಕಟ್ಕೊಂಡು ಅಭ್ಯಾಸಕ್ಕೆ ಅವಾಗ ಕೊಡ್ತಿದ್ದವು. ವಾನಪ್ರಸ್ಥಾಶ್ರಮದೊಳಗಿದ್ದು ಅಭ್ಯಾಸಕ್ಕೆ. ಆ ಟೈಮ್ನೊಳಗೆ ಗಂಡಕಿ ನದಿ ತೀರದಾಗ ಒಂದು ಚಿಗರಿ, ಅಗದಿ ಪೂರ್ಣ ಗರ್ಭಿಣಿ ಆದಂಥ ಚಿಗರಿ, ಆ ಹಂತದಕ್ಕೆ ಒಂದು ಹುಲಿ ಬೆಣ್ಣು ಹತ್ತಿ ಬಿಟ್ಟದ. ಅದು ಹುಲಿ ನಾನು ಬಿಡುದಿಲ್ಲ ಅಂತ ಹೆದರಿ ಅದು ಗಂಡಕಿ ನದಿ ದಂಡಿಗೆ ಹಿಂದಿಂದ ಬಣ್ಣ ಹದತಿ ನದಿ ಜಿಗದು ಹೋಗ್ಬೇಕಂತಂದ್ರೆ ಪೂರ್ಣ ಅದು ಹೆದರಿ ನದಿ ಹಾರಕ್ಕೆ ಹೋಗಿ ಅದು ಚಿಗರಿಗೆ ಮರಿ ಕಡೆ ಕಂದ ಐದು ಬಿಟ್ಬಿಟ್ಟದ. ಅದಕ್ಕೆ ಪ್ರಸೂತಿ ಆಗ್ಬಿಟ್ಟೈತೆ, ಹಡದ್ ಬಿಟ್ಟೈತೆ. ಅದು ನೀರಾಗಿ ಬಿದ್ದುಬಿಟ್ಟೈತೆ ಮರಿ. ಇದು ಆಚೆ ಕಡೆ ಹೋಗಿ ಹೆದರಿ ಅದು ಸತ್ಯ ಅಂತ. ಇದು ತೇಲ್ಕೊಂತ ಈಗ ಇವ್ರ ಆಶ್ರಮದ ಹಂತಲ್ಲಿ ಇವ್ರು ಜಳಕ ಮಾಡುವಾಗ ಇವ್ರಿಗೆ ಬಂದು ಬಡದ್ ಬಿಟ್ಟೈತೆ. ಅದು ತೆಗೆದ್ಕೂಲೆ ಅದು ಜಿಗದಾಡಕತ್ತಿತ್ತು. ಅದು ಮೂಗ ಆರಿರ್ 3 ಅಕಡೆ ಜಿಗಿತೈತಂತ. ಅದು ಚಿಗರಿ ಮರಿ ಒಂದು ಈಟು ಆರಿರ್ ತೀರ್ತೆ. ಅದಕ್ಕೆ ಜಿಗದಾಡಕತ್ತಿತ್ತು. ನೋಡಿದ್ರು ಅವ್ರು ಇದು ಏನು ಪಾಪ ಇದೆ ಅಂತ ತಿಳ್ಕೊಂಡು ಅದನ್ನು ಹಿಡ್ಕೊಂಬಂದು ಆಶ್ರಮದಾಗ ಇಟ್ಕೊಂಡ ಅದಕ್ಕೆ ಏನೇನು ಹಾಕೋದು, ತಾವೇನು ತಿಂತಾರೆ ಅದನ್ನು ತಿನ್ನಿಸೋದು, ಜಪಾನ್ ಮಾಡೋದು ಅದು ತಮ್ಮ ಈಲಾಗ್ಬಿಡ್ತೇವೆ. ಭಾಳ ದಿನ ಸಂಪರ್ಕ ಮಾಡಿ 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 ಎಲ್ಲಿ ಹೋಗ್ತಾರೆ ಅಲ್ಲೇ ಇರು, ಎಲ್ಲಿ ಮಕ್ಕೋತಾರೆ ಅಲ್ಲೇ ಮಲ್ಕೋದು, ಸಂಪರ್ಕ ಮಾಡಿಬಿಡ್ತೇವೆ. ಈಲಾಗ್ಬಿಡ್ತೇವೆ. ಅದು ಕಡಿಕೆ ಅವ್ರ ಶರೀರ ಬಿಡೋ ಟೈಮ್ನಾಗ ಇದ್ರಿಗೆ ಬಂದು ನಿಂದ್ರಾಕೈತಿ. ಚಿಗರಿ ನೆನಪು ಮಾಡಿ ಚಿಗರಿಯಾಗಿ ಹುಟ್ಟಿದವ. ಎಂಥ ತಪಸ್ಸು ಮಾಡಿ ಕಡಿಕೆ ಚಿಗರಿಯಾಗಿ ಹುಟ್ಟಿದ. ಅವಾಗ ನಾ ದೊಡ್ಡ ತಪ್ಪು ಮಾಡೀನಿ ಇದನ್ನಂತ, ಇನ್ನು ಮಾಡಬಾರ್ದು, ನನ್ನ ಗುರಿ ಸಾಧಿಸ್ಲಿಲ್ಲ, ಇದ್ರ ಮ್ಯಾಗ ವಿಘ್ನ ಬಂತದ ಹೇಳ್ಕೊಂಡು ಚಿಗರಿಯಾಗಿ ಹುಟ್ಟಿದವ. ಮತ್ತವ ಚಿಗರಿ ಜನ್ಮದಾಗ ಅವಾಗ ಅದರ ಜ್ಞಾನ ಅವ ಹೊಳಿತದ. ಮಾಡಿದ ತಪ್ಪು ಮಾಡಿದ್ದು ನಾನು ಅಂತ ಬಿದ್ದೆಲಿ ತಿಂದ ಜೀವನ ಸಾಗಿಸಿ ಅದನ್ನು ಚಿಗರಿ ಜನ್ಮದಿಂದ ಬಿಡುಗಡೆ ಹೊಂದಿ ಮತ್ತೆ ಬ್ರಾಹ್ಮಣರ ಮನೆಯಾಗ ಹುಟ್ಟಿ ಅವ ಸಂಸಿದ್ಧಿಯನ್ನು ಹೊಂದಿದ ಅಂತ ಬರ್ತೈತಿ ಜಡಭರತನ ಉದಾಹರಣೆ. ಹಂಗಾಯ್ತು ನಮ್ದು. ಇದು ಎದ್ರ ಹೆಸರು ಇರ್ತೈತಿ ಅದಾಗಿ ಹುಟ್ಟಿ ಅವು ಹಿಂದಿಂದ ನೆನಪು ಉಳಿತೈತಿ. ಉಳಿತೈತಿ ಅದು ಭಾಳ. ಅಜ್ಜಾರು ಹೇಳ್ತಾರಲ್ಲ, ಮುಸುಕಿನ ಜನ್ಮದಾಗ ಸಹಿತ ಅವ್ರಿಗೆ ಅದರ ಅರಿವು ಇತ್ತು. ಯಾಕೆ ತಪಸ್ಸು ಮಾಡುವಾಗ ಅಜ್ಜವ್ರನ್ನ ನೆನಪು ಮಾಡ್ಕೊತ ಕುಣ್ತಿದ್ರು ಅವರು. ಮಂಗ್ಯ ಮುಸುವಾಗಿದ್ನಿ ಅಂದ್ರೆ ಅಜ್ಜವರು ಅನುಷ್ಠಾನ ಕೂಡ್ಕೊಂತ ನೋಡ್ಕೋಂತ ಕೂಡ್ತಿದ್ನ. ಅವರು ಬಂದು ಕುಂಡ್ರಾಗೆ ಅವ್ರ ಅನುಷ್ಠಾನದ ಬಿಟ್ಟು ಹೇಳೋರಾಗೆ ಕಲ್ಸಾಕಿರ್ತಂದ ಇಡ್ತಿದ್ರು. ಅದನ್ನು ತೊಗೊಂಡ ಜಗತ್ ತಿಂತಿದ್ನ ಅಂತಿದ್ರು ಅಜ್ಜವ್ರು. ನಂಬದಿದ್ರೆ ಬಿಡ. ಅದು ಕರ್ಮ ಧರ್ಮ ಸಂಯೋಗದಿಂದ ಬರುವ ನಾವು ಜನ್ಮಗಳು ಬರ್ತಾವ. ಯಾಕ್ರಿ ಆ ವಾಸನ ಇರ್ತೈತಿ, ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಮುಕ್ತ ಆಗೋ ಮಠ ಯಾರ್ಯಾರು ಯಾವ ಶರೀರ ಧಾರಣ ಮಾಡ್ತೇವೆ ಹೇಳಿಕೆ ಬರೋದಿಲ್ಲ. ಮನುಷ್ಯನ ಜನ್ಮದಾಗ ಬಂದಾಗ ಇದು ಲಾಭ ಮಾಡ್ಕೋಬೇಕಾಗೈತಿ. ನೀನು ಹೊಳೆದ್ರೆ ಪುಣ್ಯ ಮತ್ತಿದಿಲ್ಲ. ಮತ್ತು ಹಿಂದಿನ ಪ್ರಬಲ ವಾಸನೆಗಳೇನದಾವ ಅದ ಬಂದು ನಿಂದ್ರಾಕೈತೆ. ನೀನು ಹೊಲ ಇವು ಏನು ನೋಡೇ ಇಲ್ಲಪ್ಪ, ಒಟ್ಟ ಸ್ನೇಕ್ ಹೋಗ್ಯಲ್ಲ ಹೊಲ, ಬರೇ ಹೊಲದ ಹೆಸನ. ನಾಳೆ ನರಿಯಾಗಿ ಹುಡ್ತಿ ಹೊಲ ಅನ್ನೋ ನಾಳೆ ಭೂಮಿಯಾಗೆ ತಿರುಗೋ ಮತ್ತೊಂದು ಹೆಸನೇ ಇಲ್ಲ. ಹೌದಿಲ್ಲ? ಹೊಲಕ್ಕೆ ಹೋಗೇ ಬಿಡ್ಬೇಕು. ತಿರುಗಿ ಅದ ವಾಸನ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅದ. ಸ್ತ್ರೀ ಪುರುಷರ ವ್ಯಾಮೋಹ ಇದ್ದದ್ದು ಅದ್ರಾಗಿನ ಕೂದಲ್ದಾಗಿನ ಹೀನು ಕೂರಿಯಾಗಿ ಹುಡ್ತಾವ ನೋಡೋದು. ಹೌದು, ರಸಿಕ ಮಶಿಕಾದಿಗಳಾಗಿ ಹುಡ್ತಾವ. ಅದ ವಾಸನ.
ಅದರಾಗ ಸುಖ ಬುದ್ಧಿ ಇಟ್ಕೊಂಡೆ. ಅದಕ್ಕೆ ಬಹಳ ನಾವು ಇದ್ರ ಬಗ್ಗೆ ವಾಸನೆಗಳನ್ನು ನಾಶ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಇದ ಮನುಷ್ಯನ ಜನ್ಮದಾಗ ಬರ್ತೈತಿ. ಈ ಒಳ್ಳೆಯ ಸಮಯ ಇವೆಲ್ಲ ವಾಸನೆಗಳಿಗೆ ಏನೂ ಉಳಿಲಂಗೆ ಸಮೂಲವಾಗಿ ಅವನು ನಾಶ ಮಾಡ್ಕೊ. ಹೃದಯದ ಭೋಗ ವಾಸನೆಗಳನ್ನು ಸಮೂಲವಾಗಿ ನೀನು ನಾಶ ಮಾಡ್ಕೊಂಡಾಗ ಅಂತಃಕರಣ ಸ್ವಚ್ಛಗತಿ ಅವಾಗ ನಿಮ್ಮ ಇರುವಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ ನಮ್ಗೆ. ಇಲ್ಲಾಂದ್ರೆ ಅಂತಃಕರಣ ಸ್ವಚ್ಛ ಆಗದ ಹೊರತು ನಮಗೆ ಇದನ್ನು ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ನಮಗೆ ಯಾಕೆ ಇದು ಅನುಭವ ಬರುವಲ್ದು? ಇಷ್ಟೆಲ್ಲ ಹೇಳೋದು ಕೇಳೋದು ಯಾಕೆ ಮಾಡಿರೂ ಆಗವಲ್ದಂದ್ರೆ ಅಂತಃಕರಣ ಭೋಗ ವಾಸನ ಒಳಗೆ ಹಂಗೆ ಅದಾವ. ಆ ವಾಸನ ಹೃದಯದ ಭೋಗ್ಯಚ್ಚೆ ತೊರೆಯದೆ ಅಂದಾರ. ಅವು ಹೋಗಲೇ ಇದೆ, ಅನುಭವ ಬರೋದು ಇಲ್ಲಿ ನಿನಗೆ. ಅದು ತುಂಬ್ಕೊಂಡು ಕುಂತಿ ಅದನ್ನು ಒಳಗೆ ವಾಸನೆಗಳನ್ನು ಖಾಲಿ ಮಾಡೋದನ್ನು. ಮನಸ್ಸಿನಾಗ ಏನು ತುಂಬ್ಕೊಂಡಿಲ್ಲ ಅದನ್ನೆಲ್ಲ ಖಾಲಿ ಮಾಡ, ಹೊರಗೆ ಹಾಕೋದನ್ನೆಲ್ಲ. ಎಂಟಿ ದ ಶೆಲ್ಫ್ ಆ್ಯಂಡ್ ಐ ಶಾಲ್ ಫಿಲ್ ದಿ ಅಂತ. ಮನಸ್ಸಿನಾಗ ಏನು ತುಂಬ್ಕೊಂಡು ಎಲ್ಲ ಭೋಗ ವಾಸನೆಗಳನ್ನೆಲ್ಲ ಖಾಲಿ ಮಾಡೋ ಅಂತ ಕ್ರೈಸ್ತ ಬೈಬಲ್ನೊಳಗೆ ಅದನ್ನು ಹೇಳೇ ನಾವು. ಎಂಟಿ ದ ಶೆಲ್ಫ್ ಆ್ಯಂಡ್ ಐ ಶಾಲ್ ಫಿಲ್ ದಿ ಅಂತ. ಅದನ್ನು ಖಾಲಿ ಮಾಡಿದ ಕೂಡಲೇ ನಾ ಅಲ್ಲಿ ಆರಾಮ ಐತೆ ಐತಿ. ನಿನಗೆ ಹೊಸದಾಗೇನು ಬರ್ಬೇಕಾಗಿ ಬೈಲಿ ಐತೆ ಐತೆ ಅಲ್ಲಿ ಸಾಮಾನು ಅಷ್ಟ ತೆಗೆದೋಗಿ ಈ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಅಂತಃಕರಣ ಪರಿಶುದ್ಧಕತೆ ಅವಾಗ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ನೀ ಯಾರಿದ್ದೀವಿ ಅನ್ನೋದನ್ನು ತಿಳ್ಕೊಳಿಕ್ಕೆ. ಇವನ್ನೆಲ್ಲ ವಾಸನೆಗಳನ್ನು ತೆಗೆದು ಹಾಕಿದಾಗ ನಿನಗೆ ಸಹಜವಾಗಿ ನಾನು ಯಾರಿದ್ದೇನನ್ನೋ ಅನುಭವ ಬರ್ತೈತಿ. ನಿನ್ನನ್ನು ನೀ ತಿಳ್ಕೊಬೇಕಾತಂದ್ರೆ ಈ ವಾಸನೆಗಳನ್ನು ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ನಿನಗೆ ತಿಳ್ಕೊಳಕ್ಕೆ ಬರ್ತೈತಿ. ಹಂಗೆ ನೆನೆಯುವುದನ್ನು ದಿನ ಹೃದಯ ಕಾಲದ ಎಚ್ಚರಿಕೆಗಳು ಅಂತೀವಿ. ಯಾಕ್ರಿ? ವಾಸನ ನಾಶ ಮಾಡಕ್ಕೆ ಒಲ್ಲಿವು ನಾವು. ಬಿಟ್ಟಾಗ ಅದು ಅನುಭವ ಬರ್ತೈತಿ. ಅವನು ಹಿಡ್ಕೊಂಡು ಕೂತೀವಂದ್ರೆ ಇವೆಲ್ಲ ಎಷ್ಟೊತ್ತಿನೂರಿ ಅವು ನಿನ್ನೆ ಇವತ್ತಿಲ್ಲ, ಇವತ್ತಿನ ನಾಳಿಲ್ಲ. ಯಾವ ಉಳ್ದಾವ ಹೇಳಿ? ಯಾವ ಜನ್ಮದ ಭೋಗ ವಸ್ತುಗಳು ಉಳ್ದಾವ? ಶರೀರ ಉಳ್ದಾವ ಹೇಳಿ? ಯಾವ ಉಳಿದಿಲ್ಲ? ಕನಸಾಗಿ ಹೋಗ್ಯಾವಿಲ್ಲ. ನಿನ್ನೆ ಜಾಗರಣವಿದ್ದು ಆ ಹೆಂಡರು ಮಕ್ಕಳು ಕೂಡ್ಕೊಂಡಿದ್ದು ಒಂದು ನಿನ್ನೆ ಎಲ್ಲ ವ್ಯವಸ್ಥೆ ಐತಿ. ಇವತ್ತು ಅದು ಕಣ್ಣಿವೆ ನಿಕ್ಕದ ಅನಿತರೊಳಗೆ ಕನಸಾಗಿ ಹೋಗುದು. ತೋರಿ ಹೋತೆ ಅದ ಕನಸಾಗಿ ಹೋಗ್ತದ. ಮತ್ತು ಇವತ್ತಿಂದ ನಾಳೆ ಕನಸಾಗಿ ಹೋಗ್ತೈತಿ. ಯಾವುದು ಖಾಯಂ ಐತಿ ಹೇಳ ನಿನಗೆ? ಶಾಶ್ವತವಾದದ್ದು ಯಾವುದೂ ಇಲ್ಲ. ಹಿಂಗೆ ಸರಿಯಾಗಿ ವಿಚಾರ ಮಾಡಿದ್ರಿಂದ ಪಾರಾಗೋದು ಹೆಂಗೆ ನಾವು ಇನ್ನು? ಅದಕ್ಕೆ ಅವ್ರ ಮಹಾತ್ಮರ ಆಶ್ರಯ ಮಾಡು, ಅವ್ರ ಸಂಘ ಹೆಂಗೆ ಅವ್ರು ಇದನ್ನೆಲ್ಲ ಇದನ್ನು ಸಂಬಂಧ ತಪ್ಪಿಸ್ಕೊಂಡ್ರು, ದುಃಖದಿಂದ ಬಿಡುಗಡೆ ಹೊಂದಿದ್ರು, ಮಾರ್ಗದ ತೋರಿಸ್ತಾರೆ ಅವರು. ಅವರ ಸಂಪರ್ಕದಾಗಿದ್ದರೆ ಇದು ಹೊಳಿತೈತಿ ನಮಗೆ. ಮತ್ತು ಅದನ್ನು ಗಟ್ಟಿಗೊಳಿಸೋರು ಜಡಬುದ್ಧಿ ಜಡಸಂಗ ಮಾಡಿದ್ರೆ ಅದು ಗಟ್ಟಿ ಆಕೈತಿ ನಿನಗೆ. ಮತ್ತು ಅಲ್ಲೇ ಹೊಕ್ಕೇನಂದ್ರೆ ಹಂಗಾರೆ ಹೋಗಿ ಡೊಗ್ಗೋಗಿ ಅಲ್ಲಿ ಅಂತಿದ್ರು. ನಿಜವಾಗಿ ಇದನ್ನು ತಿಳ್ಕೊಬೇಕನ್ನ ನಾವು ಆ ಸಂಪರ್ಕದಿಂದ ಅವ ದೂರ ಇರ್ತಾನೆ. ಅಪಾಯಕರ ವಲಯ ಜಡಬುದ್ಧಿ ಜಡಸಂಗ ಮಾಡಕ್ಕೆ ಹೋಗೋದು. ಎಷ್ಟು ಅಷ್ಟ ವ್ಯವಹಾರ ಪೂರ್ತಿ ಕಷ್ಟ ಮಾಡಿ ಅದರಿಂದ ಲಿಪ್ತ ಆಗಿರ್ತಾನೆ. ಬರೀ ಏಕಾಂತವಾಗಿರ್ತಾನೆ ನಾವು. ಯಾರು ಅಂಥವ್ರ ವಿಚಾರವಂತರು ಸಿಕ್ಕರೆ ಅವರ ಸಂಘ, ಇಲ್ಲಾಂದ್ರೆ ಅದರಿಂದ ದೂರ ಇರ್ತಾನೆ. ಯಾರೂ ಸಂಪರ್ಕ ಮಾಡಕ್ಕೆ ಹೋಗೋದಿಲ್ಲ. ಆ ಸಂಪರ್ಕದಿಂದ ನಿನಗೆ ಅದ ಸಂಸ್ಕಾರ ಗಟ್ಟಿ ಕುಂದ್ಕೊಂಡು ಅತಿಯಾದ ಸಂಪರ್ಕ ಮಾಡಕ್ಕೆ ಹೋಗ್ಬೇಡ. ಎದ್ರ ಏನ್ರಿ ಸಂಘದ ದೋಷ ಆಗೇ ತೀರ್ತೈತಿ. ನೀನು ಬೇಕಾದಷ್ಟು ನಾ ಸುದ್ದುಳದೇನಂದ್ರು ನಾವೆಲ್ಲ ಏನು ಬಿಟ್ಟೇವಪ್ಪ ಹೋಗಿ ಬಿಟ್ರೆ ಅಲ್ಲೇ ಹೋಗಿ ಡೋಗ್ತಿದ್ದಿ. ಅದು ಎಳ್ಕೊಂಡು ಹೋಗ್ತೈತಿ ವಾಸನ. ವಾಲ್ಯ ಅಂದ್ರೂ ಕೇಳೋದಿಲ್ರಿ ಅದು. ನಿನ್ನ ಸುಳ್ಳೆ ಮ್ಯಾಗ ಬಿಟ್ಟೇನಂತಾನ. ಬಿಟ್ಟಿದ್ರೆ ಇಲ್ಲಿ ಏಕಾಂತದಾಗಿಂತ ಜಾಗೃತ ಸ್ಥಾನದಾಗ ಕೂತ್ಕೊಂಡು ಇದ್ರೆಲ್ಲ ಅಭ್ಯಾಸ ಮಾಡ್ತಿದ್ದೀನಿ. ಅದ್ರ ಗುರ್ತ. ಬಿಟ್ಟೈತೆ ಅನ್ನೋದ್ರ ಗುರ್ತೇನಪ್ಪ? ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತೆ ಅವಾಗ. ನೀ ಅಲ್ಲೇ ಇದ್ಕೊಂಡು ಎಲ್ಲಿ ಅನುಕೂಲ ಇಲ್ಲಪ್ಪ ನಾವು ಎಲ್ಲಿ ಹೋಗಾಕನು? ಇಲ್ಲಿ ಎಲ್ಲ ಅನುಕೂಲ ಇದ್ದು ಬರೋದಿಲ್ಲ ಅಂದ್ರೆ ಇದೇ ಹಂಗೆ ಗತ್ತದು. ಇಲ್ಲಿ ಬಿಡ್ರಿ, ನಮ್ಮಲ್ಲಿ ಯಾವ ಅಂಥವು ಅನುಕೂಲ ಇಲ್ಲ, ಮತ್ತು ಅನಿವಾರ್ಯ ಇಲ್ಲೇ ಇರ್ಬೇಕು. ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಎಲ್ಲ ಥರದ ಅನುಕೂಲ ಮಾಡಿ ಯಾಕೆ ಮಾಡ್ಯಾವ? ಆಶ್ರಮಗಳನ್ನು ಯಾಕೆ ಮಾಡ್ಯಾರ? ಇದ್ರ ಚಿಂತನದೊಳಗೆ ಕಾಲು ಕಳೆದ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅಂತ ಮಾಡಿದ್ದು. ಇವನ್ನೆಲ್ಲ ಇಲ್ಲಿ ಬಂದು ಕುಂತ್ಕೊಂಡು ಯಾಕೆ ಇದ್ರ ಅಭ್ಯಾಸದಾಗ ತೊಡಗಬಾರ್ದು? ಸಂಜೆ ಮಾಟ ಮುಂಜಾನೆ ಸಂಜೆ ಮಾಟ ನಿಮ್ಮ ಮನೆಗೆ ಕೂಳ್ತಿಂದ ಅಲ್ಲಿ ಜಡಬುದ್ಧಿ ಜಡಸಂಗ ಮಾಡಿ ಅಕ್ಷಿ ಕಟ್ಟಿ ಹಾಕೊಂಡ್ರು ಕೆಲಸ ಏನೈತಪ್ಪ? ಜಡ ಬರ್ತೈತಿ ನೋಡ್ರಿ ಹಿಂಗೆ ಹೇಳಿದ ಕೂಡಲೇ. ಯಾಕ್ರಿ? ಇಲ್ಲಿ ಹೋಗಿ ಮನೆಗೆ ಬಂದು ಏಟೈತಿ ನಮ್ಗೆ ಅದನ್ನ ಮಾಡ್ಕೊಂಡ್ರೆ ಜಳಕ ಊಟ ಇದನ್ನು ಮಾಡ್ಕೊಂಡು ಬಂದಿದ್ರಾಗ ಕಾಲು ಕಳಿಬಾರ್ದು. ಯಾಕೆ? ಪೆನ್ಷನ್ ಆದ್ಮ್ಯಾಗ ಕೆಲಸ ಏನಿರ್ತೈತಿ ಅಲ್ಲಿಗೆ? ಬರೀ ಅದ ಸುದ್ದಿನ ಕೇಳೋದಿಲ್ಲ. ಅದ ಹೆಸರ, ಮತ್ತೊಂದು ಏನಿಲ್ಲ. ಯಾಕಡೆ ಒಲವು ಇರ್ತೈತಿ ಮನುಷ್ಯನ ಎಳ್ಕೊಂಡು ಹೋಗ್ತೈತಿ.
ಅಲ್ಲೇ ಕುಂಡ್ರಾಕಸ್ತೈತೆ ಅದ ವಾಸನ ಗಟ್ಟಿ ಆಕೈತಿ, ಮುಂದೆ ಅದ ಮುಂದುವರ್ತೈತಿ. ಈ ವಾಸನ ಒಳಗಿತ್ತಂದ್ರೆ ಇಲ್ಲಿ ಇಂಥ ಸ್ಥಾನದೊಳಗೆ ಬಂದು ಇದರ ಅಭ್ಯಾಸ ಮಾಡಾಕಸ್ತೈತಿ. ಕೇಳಿದ್ದು ನೆನಪು ಮಾಡ್ಬೇಕಪ್ಪ, ಇದ್ರ ಲಾಭ ಮಾಡ್ಕೋಬೇಕನ್ನೋ ಉತ್ಕಟ ಇಚ್ಛಾ ಇಲ್ಲಲ್ಲ. ಒಲವು ಯಾಕಡೆ ಐತಿ ಆ ಕಡೆ ಹೇಳ್ಕೊಂಡು ಹೋಗ್ತೈತಿ. ಏನ್ ಆಸಕ್ತಿ ಎದರಾಗ ಐತಿ ನೋಡ್ಕೊ ನೀನು. ವಿಷಯದ ಆಸಕ್ತಿ ಐತಿ ಅಂತ ಜನರ ಸಂಘವನ್ನು ಮಾಡಕ್ಕೆ ಹೇಳ್ಕೊಂಡು ಹೋಗ್ತೈತಿ. ಅಲ್ಲೇ ಹೋಗ್ತೈತಿ ಅದ. ಅದ್ರಾಗ ಆಸಕ್ತಿ ಯಾರ್ಯಾರಿಗೆ ಅದ್ರೊಳಗೆ ಆಸಕ್ತಿ ಐತಿ ಅಲ್ಲೇ ಅದ ಇರ್ಬೇಕನ್ನಿಸ್ತೈತಿ. ಇದರಾಗ ಆಸಕ್ತಿ ಇದ್ದಿದ್ರೆ ಅಲ್ಯಾಕೆ ಹೋಗಿ ಹೋಗ್ತಿದ್ದಿ? ಅದ್ರ ಅಂತೇಳಿ ಅಲ್ಲೇನೈತಿ, ಅದರಿಂದ ಏನಾಗೈತಿ ನೋಡ್ಕೋ. ಆ ಸಂಘ ಮಾಡಿದವ್ರ ಲಾಭ ಏನಾಗೈತಿ ಅದರಿಂದ? ಇದು ಹೊಳಿಬೇಕಲ್ಲ. ಈ ಹೊಳೆದ್ರ ಪುಣ್ಯನೇ, ಅಂದ್ರೆ ಶರೀರ ಹೋಗೋ ಮಟ್ಟ ಹೊಳೆದ್ರು ಪುಣ್ಯನೇ. ಏನ್ ಯಾವ ಹೊಳಿತೈತಿ ಯಾವ ಅದರಿಂದ ಅಲಿಪ್ತ ಆಗಿದ್ದು ತನ್ನ ಕೆಲಸ ತ ಮಾಡ್ಕೋತಾನೆ. ಯಾವಾಗಲೂ ಇಂಥ ಪ್ರಾಣ ಹೋಗ್ತೈತಿ ಅಂದ್ರೂ ಸ್ಥಾನವನ್ನು ಬಿಡಬಾರ್ದು, ಪಲ್ಲಟ ಆಗಬಾರ್ದು, ಸ್ಥಾನ ಪಲ್ಲಟ ಆಗಬಾರ್ದು. ಏನ್ ಬಿಟ್ಟಂದ್ರೆ ಇದು ಎಲ್ಲಿ ಸಿಗುದಿಲ್ಲ ನಿನಗೆ. ಜಗತ್ತಿನ ಎಲ್ಲಿ ಹುಡುಕ್ಯಾಡಿದ್ರು ಸಿಗುದಿಲ್ಲ. ಬೇಕಾದ್ರೆ ಅಡ್ಡಾಡಿ ಇಂಥ ಒಂದು ಅವಕಾಶ ಎಲ್ಲಿ ಸಿಗುದಿಲ್ಲ. ಅದಕ್ಕೆ ದೌಡ್ ಮಾಡ್ಕೋರು. ಏನೋ ಎಂದಿನ ಜನ್ಮದ ಪುಣ್ಯ, ಈ ನಾಡಿನ ಜನರ ಪುಣ್ಯ ಒದಗಿ ಬಂದೈತಿ, ಮಾಡ್ಕೋರಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಹಾನಿ, ಮಾಡ್ಕೊಂಡು ದೊಡ್ಡ ಲಾಭ. ಮಾಡ್ಕೊಳ್ಳಿಲ್ಲ ಅಂದ್ರೆ ಇಹ ಚೇತವೇದೀತ್ ಸತ್ಯಮಸ್ತಿ ನ ಚೇತವೇದೀತ್ ಮಹತಿ ವಿನಷ್ಟ. ತುಂಬಬಾರ್ದಂಥ ಹಾನಿ ಅದು. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಲಾಭ ಮಾಡ್ಕೋರಿ. ನಾನು ಅದನ್ನ ನಮ್ಮ ಬಾಳೆ ಕೆಡ್ತೈತಿ ಅಂತ ತಿಳ್ಕೊಂಡಿರ್ತಾನೆ. ವ್ಯವಸ್ಥಿತವಾಗಿ ನಡಿತೈತಿ ಬಾಳೆ. ನಮಗೆ ತಪ್ಪು ತಿಳುವಳಿಕೆ ಐತಿ. ಬಾಳೆ ಎಲ್ಲ ಕೆಡ್ತೈತಿಪ್ಪ, ಇದು ಮಠ ಸೇರ್ತಿ ಅಂತ. ನೀ ಅಲ್ಲೇ ಇದ್ರೆ ನೆಟ್ಗೈತೆ ಅನ್ನೋದು ಏನು ಸಿದ್ಧಾಂತ ಐತಿ ಹೇಳಿ ನೀನು? ಶುದ್ಧ ಆಗೈತೇನೆ? ತಿದ್ದಕ್ಕಾಗೈತೇನೆ ನಿನಗೆ? ಹಗಲಿ ರಾತ್ರಿ ಹಂಗೆ ಬಡ್ಕೊಂಡು ಬಾಳೆ ತಿದ್ದಕ್ಕಾಗಲಿಲ್ಲ. ಅದು ನೆಟ್ಗ ಮಾಡಕ್ಕಾಗೈತೇನೆ? ಯಾರು ಎಂದೂ ನೆಟ್ಗ ಮಾಡಕ್ ಆಗುದಿಲ್ಲ. ಅದನ್ನ ಮಾಡಕ್ ಹೊಂಟೀನಿ. ತಾನ ನೆಟ್ಗಾಕೈತೆ. ಅದು ಆಗೋದು ಹಾರ್ಗೇಳಿ ಹೋಗೋದು ಅದೇ ಬೇಕಾಗಿತ್ತು. ನಮಗೇನು ಬೇಕಾಗಿತ್ತು ಅದನ್ನ ಹೊಂದೋದು ಬೇಕಾಗಿತ್ತು. ಉದ್ದೇಶ ಏನೈತಪ್ಪ ನಮ್ಗೆ? ಸಂಕಟ ತಪ್ಪಿಸ್ಕೊಂಡು ಆರಾಮ್ ಇರೋದು ಬೇಕಾಗಿತ್ತು. ಇದ್ರ ಬೆನ್ನು ಹತ್ತಿರ ಆಕೈತೇನ ಅದನ್ನ ಮಾಡಕ್ಕೆ? ಸಂಕಟ ಹೋಗ್ತೈತೇನ? ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಹೋದ್ರೆ ನಿನ್ನ ಸಂಕಟದಿಂದ ಬಿಡುಗಡೆ ಹೊಂದಕ್ಕಾಕೈತೇನ? ಆಕೈತಿ ಅಂದ್ರೆ ಮಾಡಿ. ಯಾರು ಬೇಡ ಅಂತಾರ? ಮಾಡ್ತೇನೆ ಅಂದ್ರೆ ಯಾರು ಬೇಡ ಅಂತಾರ? ಮಾಡಪ್ಪ. ಯಾಕ್ರಿ? ಮಾಡಪ್ಪ, ಚಲೋದಂಗೆ ಬಾಳೆ ಮಾಡಿ ಸುಖ ಹೊಂತಾನೆ ಅಂದ್ರೆ ಹೊಂದು. ಇಲ್ಲಿ ಬಾಳೆ ಗಿಡ ಅಂತೇಳಿ ಯಾಕೆ ಬರ್ತೀವಿ? ಅನುಗ್ರಹ ಆಶೀರ್ವಾದಕ್ಕೆ. ಅದೇನು ಬಾಳೆ ಅಂತತೆ ಬಡಕ್ ಅಂತತೆ ಎಲ್ಲ ಬಿಟ್ಕೊಟ್ಟು ಮಠ ಸೇರಿತ್ತೆ. ಅದ್ರಂತೇಳಿ ಏನಿತ್ತು ಕೆಲಸ? ಇಲ್ಯಾಕೆ ಬಂದು ಅನುಗ್ರಹ ಆಶೀರ್ವಾದಕ್ಕೆ ಅಂತಿದ್ರು ಅಜ್ಜ. ಹಂಗಸೆ ಬಿಡೋರು ನಾವು ಅಂತಿದ್ರು ಅಜ್ಜ. ಹೋಗಿ ಡೋಗೋಗಲ್ಲಿ ಚಲೋತಂಗೆ ಬಾಳೆ ಮಾಡೋರು ಅದಾರಲ್ಲ ಅಲ್ಲಿ ನಿಮ್ಮ ಊರಾಗ, ಅವ್ರು ಅಂತೇಳಿ ಅನುಗ್ರಹ ಆಶೀರ್ವಾದಕ್ಕೆ ಹೋಗಲ್ಲ. ಭಾಳಷ್ಟು ಗಳಿಸಿದವ್ರದಾರ, ಮಕ್ಕಳು ಮರಿ ಹಡ್ದವ್ರದಾರ, ಹೌದಿಲ್ಲ? ದೊಡ್ಡ ದೊಡ್ಡ ಕೀರ್ತಿ ಹೊಂದಿದವ್ರದಾರ ಇಲ್ಲ ನಿಮ್ಮ ಊರಾಗ, ಪ್ರಸಿದ್ಧಿ ಹೊಂದಿದವ್ರು. ಅವ್ರಂತೇಳಿ ಹೋಗ ಅನುಗ್ರಹ ಆಶೀರ್ವಾದಕ್ಕೆ. ಇಲ್ಯಾಕೆ ಬಂದು ಎಲ್ಲ ಬಿಟ್ಕೊಟ್ಟು ಈಗಲೇ ಇದ್ದಿದ್ರು ಅಂತೇಳಿ ಆಶ್ಚರ್ಯ ಹಂಗಿಸೆ ಕೈ ಬಿಡ್ತಿದ್ರು ಅಜ್ಜವ್ರನ್ನ. ಹೆಂಗಾರ ತಿಳ್ಕೊಳ್ಳಿ ಅಂದ್ರು ಇವು ಮತ್ತು ಅಲ್ಲಿ ಹೋಗಿ ಹೋಗ್ತಾವಂದ್ರೆ ಏನು ಮಾಡೋದು? ಕಂಡು ಕೇಳಿ ಮತ್ತು ಮೋಹನ ಅಂದ್ರೆ ನೋಡ್ತಿ ಅದನ್ನ ಗಳಿಸಿದವ್ರು ಏನಾಗ್ಯಾರ, ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ, ಅಲ್ಲೇ ಇದ್ಕೊಂಡು ಏನಾಗ್ಯಾರ. ಅದರಿಂದ ಅಲಿಪ್ತ ಆಗಿದ್ದು ಇದ್ರ ಕಡೆ ಸಂಸ್ಕಾರ ಮಾಡ್ಕೊಂಡ್ರೆ ನೀನು ಉತ್ತರ ಜನ್ಮರ ಬರ್ತೈತಿ. ಈ ಸಂಸ್ಕಾರದೊಳಗೆ ಶರೀರ ಬಿಟ್ಟ ಅಂದ್ರೆ ಇದನ್ನ ಹೇಳ್ಕೊಂತ ಕೇಳ್ಕೊಂತ ಪೆನ್ಷನ್ ಆದ್ಮ್ಯಾಗ ಏನಿರ್ತೈತಿ ಮನೆಯೊಳಗೆ? ಏನು ಅಲ್ಲಿ ಹೇಳ್ತಾರಲ್ಲ, ಮಗ್ಗ ಶನಿಯಾಗಿ ಸೊಸೆಗೆ ಶನಿಯಾಗಿ ಮನೆಯಾಗಿ ಇರೋದಕ್ಕಿಂತ ಮುನಿಯಾಗಿ ಮನೆ ಚಲೋ ಅಂತ. ಏನು ಉಪಾಯ ಇದು? ಏನಿದು? ಎಷ್ಟು ದಿನ ಇರ್ತೈತಿನೋ ಇನ್ನೂ ಇದನ್ನೇ ಹೋಗೋವಲ್ಲ ಅಂತಿರ್ತಾರೆ, ಹೌದಿಲ್ಲ? ಇದು ಯಾವಾಗ ಹೋದಿತ್ತೋ, ಇದು ಎಂತೆಂಥ ಅವಕಾರ ಬರ್ತೈತಿ, ಇದಕ್ಕೆ ಬರುವಲ್ದು. ಎದಕ್ಕೆ ಬೇಕಾಗೈತೆ ಅಲ್ಲಿ ಹೋಗಿ ಕುಂಡ್ರದು, ಅಲ್ಲಿ ಹೆಣಿಕೆ ಹಾಕೊಂತ ಕುಂಡ್ರದು ವಾಸನ? ಇದು ನಾನು ನನ್ನದನ್ನು ಆಸಕ್ತಿ ಆಕೈತಿ. ಅಲ್ಲೇ ಇದ್ಕೊಂಡೆ ಹೆಣದ ಮುಂದೆ ಕುಂತ್ರೆ ಅಳು ತಪ್ಪುಲ್ಲ ಅಂತಾರಲ್ಲ. ಅದಕ್ಕೆ ಅಭ್ಯಾಸ ಮಾಡೋವಾಗ ಸ್ಥಾನ ಪ್ರತ್ಯಾಹಾರ ಬೇಕು. 12 ಹರದಾರಿ ದೂರ ಇರ್ಬೇಕಂತ ನಿಯಮದ. ಹಂಗೆಲ್ಲ ಅಭ್ಯಾಸ ಮಾಡವ ತನ್ನ ಇದರಿಂದ 12 ಹರದಾರಿ ದೂರ ಇರ್ಬೇಕು. ಏನು ಅಷ್ಟು ದೂರ ಇದ್ದ ಇದ್ರ ಯಾವುದು ಬರಬಾರ್ದು ಅವಾಗ. ಅದರದ್ದು ಸುದ್ದಿ ಇವು ಬರ್ಲಂಗ ಇದರ ಅಭ್ಯಾಸದಾಗ ಕಾಲ ಕಳಿಬೇಕು ನಾವು. ಅದು ನಿಯಮ ಅದ. ಹಂಗೆ ಸನ್ಯಾಸ ಅದ, ಹೊಳ್ಳಿ ನೋಡಬಾರ್ದು ಅವನ್ನ. ಮತ್ತೆ ನೋಡಿದಂದ್ರೆ ಅದು ಮತ್ತೆ ಚಾಲು ಆಕೈತಿ. ಅದ ಚಿಗರ್ ಹೊಡ್ಯಾಕೆ ಚಾಲು ಆಕೈತಿ, ಹೌದಿಲ್ಲ?
ವಾಸನಾದಿಗಳು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕನ್ನೋ ಅವು ಹಂಗೆ ಬೆಳ್ಕೊಂತ ಹೋಗ್ತಾವೆ, ವಾಸನಾದಿಗಳ ಪ್ರಬಲ ಆಕ್ಕೊಂತ ಹೋಗ್ತಾವೆ. ಬಿಡೋದನ್ನು ವಿಷಯ ಭೋಗದ ವಾಸನೆಗಳನ್ನು ಕ್ಷೀಣ ಮಾಡ್ಕೋಬೇಕಾತಂದ್ರೆ ಅಂಥ ವಾತಾವರಣದೊಳಗೆ ನಾವು ಬೆಳಿಬೇಕಾಗೈತಿ. ಅಂಥ ವಾತಾವರಣದೊಳಗೆ ಅಭ್ಯಾಸ ಮಾಡಬೇಕಾಗೈತಿ. ಅಲ್ಲಿ ಅಭ್ಯಾಸ ಮಾಡಿ ಕೊಡೋದಿಲ್ಲ ಅದು ನಿನಗೆ. ಅಲ್ಲೇ ಇದ್ಕೊಂಡು ಈ ಪುಸ್ತಕದ ಓದಾವ್ರಿ ನಮ್ಮ ಅಂತ ಎಲ್ಲಿ ಓದ್ತೀನಿ ಪುಸ್ತಕ ಓದಕ್ಕಾಕೈತೆ. ಪುಸ್ತಕ ಎಷ್ಟು ಇಟ್ಕೊಂಡ್ರು ನಿನಗೆ ಅದು ಓದಕ್ಕೆ ಟೈಮೇ ಸಿಗಲ್ಲ. ಯಾಕೆ ಅಲ್ಲಿ ಹೋದ ಕೂಲೆ ಹಣಗ್ಲ ಹೈತಿ ಅದು ನೆನಪಕ್ಕೈತೆ. ನೋಡಿ ನೀವು ಬೇಕಾದ್ರೆ ಮನೆಗೆ ಹೋದ ಕೂಲೆ ಒಬ್ಬರ ಇದನ್ನ ನೆನಪು ಮಾಡ್ತೀವಿ, ಹೊಳ್ಳಿ ಇಲ್ಲ ಸುದ್ದಿನ ಕೇಳ್ಬಾರ್ದು. ಅಲ್ಲಿ ಇದೆ ಬೇರೆ, ಅಲ್ಲೇ ವ್ಯಾಪಿಸಿರ್ತೈತೆ ಅದು. ಅಲ್ಲೇ ಪೂರ್ಣ ಅಜ್ಞಾನ ಆವರಿಸಿಬಿಡ್ತೈತಿ ಮತ್ತು ಮೋಹ. ಆ ಬಲಿಗೆ ಬಿದ್ದೆ ಅಂದ್ರೆ ನೀವು ಇದ್ರ ಕಡೆಕಾಗೋದು ಭಾಳ ಕಠಿಣ ಐತಿ. ಅದ್ರಾಗ ಹಿತ ಐತೆ ಅಂದ್ರೆ ಹೊಡ್ಕೊಂತ ಹೋಗಿ ಚಕಡಿ, ಯಾರಿಗೇನು ಒತ್ತಾಯ ಇಲ್ಲ. ಮತ್ತೆ ತಿಳ್ಕೋಬೇಕು, ಸುಖಿಗಳಾಗ್ಬೇಕು ಅನ್ನೋರಿಗೆ ಒತ್ತು ಕೊಟ್ಟ ಹೇಳಿದ್ರು ಅವ್ರು ವಾಲ್ಯ ಅಂದ್ರೆ ನಿಮಗೆ ಐತೆ ದಾರಿ ಅಂತ. ಬೇಕಾದ್ರೆ ಬೆರ್ಕೋ, ಸಾಕಾದ್ರೆ ಸರ್ಕೋ, ವಾಲ್ಯ ಅಂದ್ರೆ ಐತೆ ಅಲ್ಲ ಮುಂಗೈಗೆ ಎಣ್ಣೆ ಹೆಚ್ಚು ಹೋಗು ಅಂತ. ನಿಮಗೆ ಬಿಟ್ಟದ್ದದು. ಹೇಳುವುದೆಲ್ಲ ಮಾಹಿತಿ ಹೇಳೈತಿ, ಎಲ್ಲ ಆಗೈತಿ. ಬೇಕಂದ್ರೆ ಇದು ಲಾಭ ಮಾಡ್ಕೋರಿ, ವಾಲ್ಯ ಅಂದ್ರೆ ಅದ್ರಾಗ ಹೋಗ್ಕೊಂತ ಹೋಗ್ರಿ. ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ ಎಲ್ಲ ಅಂತ. ಬಿಡೋಣ್ರಿ.